ಗಂಗೆ ಯಮನ ಸರಸ್ವತಿ ಎಲ್ಲ ನದಿಗಳ ಹೊಕ್ಕಿತು. ಗಂಗೆ ಯಮನ ಸರಸ್ವತಿ ಎಲ್ಲ ನದಿಗಳ ಹೊಕ್ಕಿತು. ಹೊಕ್ಕೆ ಬೆಳಗಳ ಕೊಡುವ ಮಾತೆ, ಹೊಕ್ಕೆ ಬೆಳಗಳ ಕೊಡುವ ಮಾತೆ, ಶಂಕರೇಶುವ ಕರಣಿ ಮಾತೆ. ಜೈ ಭಾರತ ಜೈ ಭಾರತ ಮಾತು ಜನನಿ, ಸಕಲ ಭಾಗ್ಯ ವಿಧಾತ, ಸಕಲ ಭಾಗ್ಯ ವಿಧಾತ, ಸಕಲ ಭಾಗ್ಯ ವಿಧಾತ. శ్రీ 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 పార్వతీ పరమేశ్వర కృపాపోషణ నాటక సభా మండలికు ఎల్లమ్మ దేవికు, జగమమ్మ దేవికు, ఎల్లమ్మ దేవికు, సకలమ్మ దేవికు, భారత మాతకు జై జై జై. दीपं धर्शयामि रक्षां धारयामि नमस्करोमि. ॐ सद्यो जातं प्रपद्यामि सद्यो जाताय वै नमो नमः. भवे भवेनाति भवे भवश्रवा भवोद्भवाय नमः. ಜಗದಾಂಬೆ ದಯ ತೋರು ಜಗಜನನಿಯೇ ಜಗದಾಂಬೆ ದಯ ತೋರು ಜಗಜನನಿಯೇ ರಸಿಕಾರ ಮನದೋಳು ನವಲೀಲೆ ನುಡಿಸೆ ರಸಿಕಾರ ಮನದೋಳು ನವಲೀಲೆ ನುಡಿಸಿ ಜಗದಾಂಬೆ ದಯ ತೋರು ಜಗಜನನಿಯೇ
ತವ ಶುಭ ಕಲ್ಯಾಣಿ ಪರಶಿವ ಪರಿವೇಣಿ ತವ ಶುಭ ಕಲ್ಯಾಣಿ ಪರಶಿವ ಪರಿವೇಣಿ ರಾಗ ಮಧುರದ ತಿರುಮಲಗನ ಮಹಿಮೆ ರಾಗ ಮಧುರದ ತಿರುವನಗನ ಮಹಿಮೆ ಪ್ರಳಯ ರೂಪಿಣಿ ಪ್ರಳಯ ರೂಪಿಣಿ ಬೆಳಗಿಸು ಕಲ್ಯಾಣಿ ದೀನರ ಕಾಯುವ ತ್ಯಾಗದ ರಾಣಿ ದೀನರ ಕಾಯುವ ತ್ಯಾಗದ ರಾಣಿ ಜಗದಾಂಬೆ ದಯತೋ ಜಗ ಜನನಿಯೇ ಜಗ ಜನನಿಯೇ ಜಗ ಜನನಿಯೇ. ಆಹಾ, ಸಕಲ ಕಲಾ ವಿಷಯರಾದ ಈ ಸಭಿಕರ ಸಮಾಗಮವು ನನ್ನ ಸುಕೃತದ ಫಲವೇ ಇರಬಹುದು. ಸಕಲ ಶಾಸ್ತ್ರ ಸಂಪನ್ನನಾದ ಈ ಮಹನೀಯರ ಸಮ್ಮುಖದಲ್ಲಿ ನಮ್ಮ ಬಾಲಕರು ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಕನ್ನಡ ಭಾಷೆಯಲ್ಲಿ ಅಭಿನಯಿಸಲಿದ್ದಾರೆ. ಇದರಲ್ಲಿ ಅಕ್ಷರ ದೋಷಗಳಾಗಲಿ ರಾಗ ದೋಷಗಳಾಗಲಿ ಕಂಡುಬಂದರೆ ಹಂಸಗೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬೇರ್ಪಡಿಸಿ ಹಾಲನ್ನು ಹೇಗೆ ಪಾನ ಮಾಡುವುದೋ ಅದೇ ರೀತಿಯಾಗಿ ಹಂಸ ಕ್ಷೀರ ನ್ಯಾಯದಂತೆ ನಮ್ಮನ್ನು ಕ್ಷಮಿಸಬೇಕಂತೂ ಹೇಳಿಕೊಳ್ಳುವೆನು. ಇಂಥ ಮಹನೀಯರನ್ನು ನಾನು ಸಂತೋಷಪಡಿಸಲು ಶಕ್ತನಲ್ಲ. ಈ ನಾಟಕಕ್ಕೆ ಬೇಕಾದ ಪಾತ್ರಧಾರಿಗಳನ್ನು ವೇಷಭೂಷಣಗಳನ್ನು ಸಿದ್ಧಪಡಿಸುವಂತೆ ನನ್ನ ಪ್ರಿಯಳಾದ ನಟನಾಮಣಿಗೆ ಹೇಳಿದ್ದೆನು. ಇನ್ನು ಬಾರಲಿಲ್ಲವಲ್ಲ, ಕಾರಣವೇನಾಗಿರುವುದು ಇರಲಿ, ಕರೆಯುವೆನು. ಪ್ರಿಯೆ, ಸಂಪೂರ್ಣ ಅಲಂಕೃತವಾಗಿದ್ದರೆ ಬೇಗನೆ ಬಾ. ಬಾರ ಪ್ರಿಯೆ ಬಾ ಮೋಹಿಣಿ, ಬಾರ ಪ್ರಿಯೆ ಬಾ ಮೋಹಿಣಿ, ಪ್ರಿಯತಮೇ ಶೃಂಗಾರವಾಗಿ ಬಾರಲೆ, ಪ್ರಿಯತಮೇ ಶೃಂಗಾರವಾಗಿ ಬಾರಲೆ. ಮನಸಲ್ಲಿಸುವ ಮೋಹದ ಅನುರಾಗ ಪ್ರೇಮದ ಪ್ರಾಣೇಶ್ವರಿ, ಮನಸಲ್ಲಿಸುವ ಮೋಹದ ಅನುರಾಗ ಪ್ರೇಮದ ಅಂದ ಚಂದದಿಂದ ಬಾರಲೆ, ಪ್ರಿಯತಮೇ ಶೃಂಗಾರವಾಗಿ ಬಾರಲೆ, ಪ್ರಿಯತಮೇ ಶೃಂಗಾರವಾಗಿ ಬಾರಲೆ. ಹಾಡುವಾರೆ ನೋಡಿ ನಲಿವ ಜನರ ಮನರ ಸರಸುವ ಪ್ರಾಣೇಶ್ವರಿ, ಹಾಡುವಾರೆ ನೋಡಿ ನಲಿವ ಜನರ ಮನರ ಸರಸುವ ಅನುರಾಗದಿ ಆನಂದದಿ, ಅನುರಾಗದಿ ಆನಂದದಿ ಅಂದ ಚಂದದಿಂದ ಬಾರಲೆ, ಪ್ರಿಯತಮೇ ಶೃಂಗಾರವಾಗಿ ಬಾರಲೆ, ಪ್ರಿಯತಮೇ ಶೃಂಗಾರವಾಗಿ ಬಾರಲೆ. ಪ್ರಿಯಾ, ನಮಸ್ಕರಿಸುವೆನು. ಪ್ರಾಣೇಶ್ವರಿ, ನಿನಗೆ ಮಂಗಳವಾಗಲಿ.
ಪ್ರಿಯಾ, ನನ್ನನ್ನು ಕರೆಸಿದ ಕಾರಣವೇನು? ಪ್ರಾಣೇಶ್ವರಿ, ನೀನು ಇಷ್ಟೊಂದು ತಡವಾಗಿ ಬರಲು ಕಾರಣವೇನು? ಪ್ರಿಯಾ, ಶೃಂಗಾರ ಮಾಡಿಕೊಳ್ಳಲು ಆಲಸ್ಯವಾಯಿತು ಸ್ವಾಮಿ. ಸ್ವಾಮಿ, ವಸಂತ ನಾಗಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಗೆ ವಸಂತ ನಾಗಮವೋ ಪ್ರಿಯೇ. ಪ್ರಿಯಾ, ಪ್ರಿಯೇ, ವಸಂತ ನಾಗಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು. ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ ನೀನೆ ವಸಂತ. ವಸಂತ ನಾಗಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು. ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ ನೀನೆ ವಸಂತ. ಗಿರಿಯಿಂದ ದಾರಿ ನೀನು ಜಲಪಾತ ಸೇರಿ ಪ್ರಿಯೇ, ಗಿರಿಯಿಂದ ದಾರಿ ನೀನು ಜಲಪಾತ ಸೇರಿ ಸಸ್ವರ ಸಂಗೀತದ ನಾಟ್ಯ ಮಧುರವಾಗಿ, ಸಸ್ವರ ಸಂಗೀತದ ನಾಟ್ಯ ಮಧುರವಾಗಿ ಆಲೋಹನ ಆರೋಹಣ ಆಲಾಪನೆಯಾಗಿ ಪ್ರಿಯೇ, ಆಲೋಹನ ಅವಲೋಹನ ಆಲಾಪನೆಯಾಗಿ ಪ್ರಣಯ ಕಳಲುಕಿನಿ ನಾಟ್ಯ ಗಮನ ತೋರೆ, ಪ್ರಣಯ ಕಳಲುಕಿನಿ ನಾಟ್ಯ ಗಮನ ತೋರಿ ನಿನ್ನ ಸೇರಲು ಹೃದಯಾಗಿ ಬಂದೆನು ಪ್ರಿಯೇ, ನಿನ್ನ ಸೇರಲು ಹೃದಯಾಗಿ ಬಂದೆನು. ಸಿಂಗಾರಕ್ಕೆ ನಾನು ಮನಸೋತಿ, ನಿನ್ನ ಸಿಂಗಾರಕ್ಕೆ ನಾನು ಮನಸೋತಿ. ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ ನೀನೆ ವಸಂತ. ವಸಂತ ನಾಗಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಗೆ ವಸಂತ ನಾಗಮವು. ನೀನೆ ವಸಂತ ನಾನೇ ಕೋಗಿಲೆ, ನಾನೇ ಕೋಗಿಲೆ ನೀನೆ ವಸಂತ. ಲಾ ಲಾ ಲಾ, ಲಾ 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 ಲಾ, ಲಾ ಲಾ ಲಾ, ಲಾ 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 ಲಾ, ಲಾ 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 ಲಾ. ಪ್ರಾಣೇಶ್ವರಿ, ಸ್ವಾಮಿ, ಈ ನಾಟಕಕ್ಕೆ ಬೇಕಾದ ಪಾತ್ರಧಾರಿಗಳನ್ನು ವೇಷಭೂಷಣಗಳನ್ನು ಸಿದ್ಧಪಡಿಸುವಂತೆ ಹೇಳಿದ್ದನು. ಸಿದ್ಧಪಡಿಸಿದೆಯಾ? ಸಿದ್ಧಪಡಿಸಿರುವೆನು ಪ್ರಿಯಾ. ಹಾಡುಗ ನವ ಮನ ಮೋಹಿನಿ ಪರಸ್ಪರಿ, ಹಾಡುವೆ ಗಾನವ ಮನ ಮೋಹಿನಿ ನಿನ್ನ ಪ್ರೇಮಾಗಿನಿ ಸುಖ ಸಂತೋಷ ತೋರುವೆ ಕಾಮೋಹಿನಿ. ಹಾಡುವೆ ಗಾನವ ಮನ ಮೋಹಿನಿ. ಅನುರಾಗದಿ ನಿನ್ನ ಒಡನಾಡುವೆ ಬಾ ಪ್ರೇಮಾನುರಾಗದ ಪ್ರಾಣೇಶ್ವರೇ. ಅನುರಾಗದಿ ನಿನ್ನ ಒಡನಾಡುವೆ ಬಾ ಪ್ರೇಮಾನುರಾಗದ ಪ್ರಾಣೇಶ್ವರೇ. ನೀ ಎನ್ನ ಭಾಗ್ಯದ ಪ್ರಾಣೇಶ್ವರಿ, ನೀ ಎನ್ನ
ಭಾಗ್ಯದ ಪ್ರಾಣೇಶ್ವರಿ ಆಡುವೆ ಗಾನವ ಮನಮೋಹಿನಿ ನನ್ನ ಪ್ರೇಮಾಗಿನಿ ಸುಖ ಸಂತೋಷ ತೋರುವೆ ಬಾಮೋಹಿನಿ ಹಾಡುವೆ ಗಾನವ ಮನಮೋಹಿನಿ. ಪ್ರಾಣೇಶ್ವರಿ, ಈ ಸಭಿಕರ ಮನವು ಸಂತೋಷ ಪಡಿಸುವಂತೆ ಒಂದು ಗಾನವನ್ನು ಹಾಡಲವೇ? ಯಾವ ಋತು ಕುರಿತು ಗಾನವನ್ನು ಹಾಡಲಿ ಪ್ರಿಯ? ಪ್ರಾಣೇಶ್ವರಿ, ಋತುಗಳಿಗೆಲ್ಲ ಶ್ರೇಷ್ಠವಾದ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಹಾಡನವೇ? ಹಾಗಬಹುದು ಸ್ವಾಮಿ. ಪ್ರಿಯ ಪ್ರಾಣೇಶ್ವರಿ, ಸ್ವಾಮಿ, ಪ್ರಿಯೆ ಪ್ರಾಣೇಶ್ವರಿ. ವಸಂತ ಮಾಸದಿ ಹೊಸ ರಾಗಮನದಲ್ಲಿ ಸಂಗಾತಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡೆದಿದೆ ಬಾನಾಡಿಗರು. ವಸಂತ ಮಾಸದಿ ಹೊಸ ಗಾನವನ್ನು ಆಡಿದ ಮುಂದಪ್ಪಣೆಯನ್ನು ಸ್ವಾಮಿ. ಪ್ರಾಣೇಶ್ವರಿ, ನಿನ್ನ ಗಾನದಿಂದ ಈ ಸಭಿಕರೆಲ್ಲರೂ ಬಹಳ ಸಂತೋಷಪಟ್ಟರು. ಹಾಗೆಯೇ ಮತ್ತೊಂದು ಗಾನವನ್ನಾಡಿ ಈ ಸಭಿಕರನ್ನು ಸಂತೋಷ ಪಡಿಸೋಣವೇ? ಹಾಗಬಹುದು ಪ್ರಿಯ. ಪ್ರಿಯ ರಮಣಿ ಬಾರಮಣಿ ಹರುಷದಿ ನೆಲೆಯುತ ಬಾಬಾರೆ ಹರುಷದಿ ನೆಲೆಯುತ ಬಾಬಾರೆ ಪ್ರಿಯ ರಮಣಿ ದೇವನು ನಾನೇ ದೇವಿಯೋ ನೀನೇ ದೇವನು ನಾನೇ ದೇವಿಯು ನೀನೇ ಹರುಷದಿ ನೆಲೆಯುತ್ತ ಚಂದದೆ ಬಾರೆ ಹಂದ ಚಂದದಿಂದ ಬಂದು ಸಂಧಿಸದ ಹಂದ ಚಂದದಿಂದ ಬಂದು ಸಂಧಿಸದ ಹಂದ ಚಂದದಿಂದ ಬಂದು ಸಂಧಿಸದ ಹಂದ ಚಂದದಿಂದ ಬಂದು ಸಂಧಿಸದ ಪ್ರಿಯ ರಮಣಿ ಬಾರಮಣಿ ಹರುಷದಿ ನೆಲೆಯುತ ಬಾಬಾರೆ ಹರುಷದಿ ನೆಲೆಯುತ ಬಾಬಾರೆ ಪ್ರಿಯ ರಮಣಿ ಪ್ರಿಯ ರಮಣ ಬಾರಮಣ ಹರುಷವನಲ್ಲಿ ಹರುಷವನಲ್ಲಿ ಬಾರ
ರಾಜನು ನಾನೇ ರಾಣಿಯು ನೀನೇ ರಾಜನು ನಾನೇ ರಾಣಿಯು ನೀನೇ ಹರ್ಷದಿ ನೆಲೆಯುತ್ತ ಚಂದದೆ ಬಾರೆ ಹರ್ಷದಿ ನೆಲೆಯುತ್ತ ಚಂದದೆ ಬಾರೆ ಹಂದ ಚಂದದಿಂದ ಬಂದು ಸಂಧಿಸದರ ಹಂದ ಚಂದದಿಂದ ಬಂದು ಸಂಧಿಸದರ ಹಂದ ಚಂದದಿಂದ ಬಂದು ಸಂಧಿಸದರ ಅಂದ ಚಂದದಿಂದ ಬಂದು ಸಂಧಿಸದರಾಣಿ ಚಂದದಿಂದ ಬಂದು ಸಂಧಿಸದರಾಣಿ ಪ್ರಿಯ ರಮಣಿ ಬಾರಮಣಿ ಹರ್ಷದಿ ನೆಲೆಯುತ ಬಾಬಾರೆ ಹರ್ಷದಿ ನೆಲೆಯುತ ಬಾಬಾರೆ ಪ್ರಿಯ ರಮಣಿ. ಪ್ರಾಣೇಶ್ವರಿ, ಇನ್ನು ವೇಳೆ ಆಯಿತು. ನಮ್ಮ ಗ್ರಾಮ ದೇವತನ್ನು ಬೇಡ್ತಾ ಹೋಗೋಣವೇ? ಆಗಬಹುದು ಸ್ವಾಮಿ. ಪ್ರಾಣೇಶ್ವರಿ, ರೋಮಾಂಚನ ಪ್ರಾಣೇಶ್ವರಿ, ಪ್ರಿಯೆ ಪ್ರಾಣೇಶ್ವರಿ, ಪ್ರಿಯತಮೆ ಇದೇ ನಮ್ಮ ಗ್ರಾಮ, ಇದೇ ನಮ್ಮ ಗ್ರಾಮ ಬಮಂಡಳ್ಳಿ ಗ್ರಾಮ, ಗ್ರಾಮ ದೇವತೆ ಎಂದು ನೆನೆದು ಹಾಡು ಗ್ರಾಮ ದೇವತೆ ಎಂದು ನೆನೆದು ಹಾಡು. ಪಾರ್ವತಿ ಪರಮೇಶ್ವರ ಯಲ್ಲಮ್ಮ ಮಾರಮ್ಮ, ಪಾರ್ವತಿ ಪರಮೇಶ್ವರ ಯಲ್ಲಮ್ಮ ಮಾರಮ್ಮ, ಲಘುಮಮ್ಮ ಪೀಳಿಕಮ್ಮ ಸಪ್ಲಮ್ಮ ದೇವಿ, ಲಘುಮಮ್ಮ ಲೇಕಮ್ಮ ಸಪ್ಲಮ್ಮ ದೇವಿ, ಎಲ್ಲ ದೇವರ ಪಾದ ನಿನ್ನ ವಂದಿಸಿ
ನಾ ಬೇಡುವೆ ಇದೇ ನಮ್ಮ ಗ್ರಾಮ ಬಮ್ಮಂಡಳ್ಳಿ ಗ್ರಾಮ ಗ್ರಾಮ ದೇವತೆ ಎಂದು ನೆನೆದು ಆಡುವೆ ಗ್ರಾಮ ದೇವತೆ ಎಂದು ನೆನೆದು ಆಡುವೆ ಇದೇ ನಮ್ಮ ಗ್ರಾಮ ಇದೇ ನಮ್ಮ ಗ್ರಾಮ ಇದೇ ನಮ್ಮ ಗ್ರಾಮ ಬಮ್ಮಂಡಳ್ಳಿ గ్రామ. మాస్టర్ శ్రీనివాసాచారి గారికి గ్రామస్తుల తరపున సత్కారం చేయబడుతున్నది. దయచేసి స్టేజ్ మీదకి రావాలని కోరుకుంటున్నాము. నాటకము సంపూర్ణ రామాయణం నాటకము తరపున శ్రీనివాసాచారి గారికి సత్కారం చేయబడుతున్నది. జ్ఞాపక స్తూపాన్ని అందిస్తున్నారు బమ్మన్నపల్లి గ్రామస్తులు. బెస్ట్ మాస్టర్ అవార్డు శ్రీనివాసాచారి గారికి. ఇన్నో ఎన్నో నాటకాలు చేసి జనాల్ని సంతోషపరచాలని ఆయన్ని బొమ్మంటపల్లి గ్రామస్తుల తరపున కోరుకుంటున్నాము. ಮಂತ್ರಿ ಮಹಾರಾಜರೇ ನಮಸ್ಕರಿಸುವನು. ಹೇಳೋ ಮಂತ್ರಿಯೇ ಇಲ್ಲ ಎಂದಲೇಗ ಬೆಳ್ಳೋ ಮಂತ್ರಿಯೇ ಬೆಳ್ಳೋ ಮಂತ್ರಿಯೇ ಇಲ್ಲ ಎಂದಲೇಗ ಬೆಳ್ಳೋ ಮಂತ್ರಿಯೇ ಕಾಲ ಕಾಲಗೀಗ ಮಳಗಲ್ ಬೇಳು ತಾಲೆ ಕಾಲ ಕಾಲಗೀಗ ಮಂತ್ರಿಯೇ ಮಹಾರಾಜರೇ ಕಾಲ ಕಾಲಗೀಗ ಮಳಗಲ್ ಬೇಳು ತಾಲೆ ಖುಷಿಯ ಮಾಡೋದ್ರೆ ಖುಷಿಯ ಮಾಡೋದ್ರೆ ಸೂತ್ರರಾತಲೇಗ ಕೇಳೋ ಮಂತ್ರಿಗೆ ಲೀಲೆಯಿಂದ ಲೇಗ ಕೇಳೋ ಮಂತ್ರಿಗೆ ಮಂತ್ರಿಯೇ ದರಿಯ ನಾಳುತ್ತಿರುವ ಕೋಸೋರವರಾರೋ ದರಿಯ ನಾಳುತ್ತಿರುವ ಕೋಸೋರವರ ಬಿಡದೆ ಬಾಜಿಸು ಬಿಹರೇ ಬಿಡದೆ ಬಾಜಿಸು ಬಿಹರೇ ಮುರಗರ ನಾಯೇಗ ಕೇಳೋ ಮಂತ್ರಿಗೆ ಲೆಲ್ಲೆಯಿಂದ ಲೇಗ ಕೇಳೋ ಮಂತ್ರಿಯೇ ಮಂತ್ರಿಯೇ ಮಹಾರಾಜರೇ ಇಳಯೋಳ್ಯಮ್ಮಯರಾಜರಿ ಇಳಯೋಳ್ಯಮ್ಮಯರಾಜರಿ ಮಲ್ಲೆ ಸೋಸುತ ವಿವಿಧ ಬೆಳೆಗಳು ಬೆಳೆಯುತ್ತಲಿದರೆ ಇಳಸುರರು ನಮ್ಮ ರಾಜಗಿ ಇಳಸುರರು ನಮ್ಮ ರಾಜಗಿ ಮುರಗರನ ಬೆಳದೆ ಬಾಗಿಸುತ್ತಿದ್ದಾರೆ ಮಂತ್ರಿ ಮಹಾರಾಜರೇ ನಮ್ಮ ರಾಜ್ಯದ ಸ್ಥಿತಿ ಯಾವ ರೀತಿಯಲ್ಲಿ ತಿಳಿಸು. ತಮ್ಮ ಅಪ್ಪನಂತೆ ಆಗಲಿ ಪ್ರಭು. दारो ने सालाल से सारे पेलवन एगले दारो ने सालाल से सारे पेलवन एगले मेरे द भक्तिय तोर तप जगल मेरे द
ಬಾರಿ ಬಾರಿಗೋ ಆರ್ಯನ ಸ್ಮರಿತ ದಾರುಣೆ ಲಾಲ್ ಸೈ ಸಾರಿ ತೇಲ್ವೆನೆ ಈಗಲೇ. ಮಹಾರಾಜರೇ, ಹಾ ಮಂತ್ರಿಯೇ, ಚಾಮಾಡಂಬರವಿಲ್ಲದೆ ಕ್ಷೇಮವು ಮೆರೆಯುವುದು ರಾಜ್ಯವು. ಚಾಮಾಡಂಬರವಿಲ್ಲದೆ ಕ್ಷೇಮವು ಮೆರೆಯುವುದು ರಾಜ್ಯವು. ಕಾಮಾಪಿತನ ನಾಮವು ನೆನೆದ ಕಾಮಾಪಿತನ ನಾಮವು ನೆನೆದ ನಾಮ ಪಾರಾಯಣ ಗೈಯಲು ದಾರುಣಿ ಲಾಲ್ ಸೈ ಸಾರಿ ತೇಲ್ವೆನೆ ಈಗಲೇ. ಮಹಾರಾಜರೇ, ಮಂತ್ರಿಯೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಏನು ಕುಂದಿ ಕೊರತೆ ಇಲ್ಲದಂತೆ ಸುಖ ಸಂತೋಷವಾಗಿ ದಿನನಿತ್ಯವೂ ನಮ್ಮ ಗ್ರಾಮ ದೇವತೆಗಳನ್ನು ಪೂಜಿಸುತ್ತಾ ಸುಖ ಸಂತೋಷವರಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷವಾಯಿತು. ನಿನ್ನ ಆ ಸ್ಥಾನದಲ್ಲಿ ನೀನು ಕುಳಿತುಕೋ. ಹಂಗ್ಲೇ ಆಗು ಪ್ರಭು. ಸೈನಾಧಿಪತಿಯೇ, ಬೆಳೈ ಸೈನಾಧಿರಾತಾನೆ ನಮ ಸೈನಾದರಿದಿಯ ಬೆಳೈ ಸೈನಾಧಿರಾತಾನೆ. ಸೈನಾಧಿಪತಿ, ಶತ್ರುಭೋ ಪರವ್ ನತ್ತಿ ಸೈನವ ಶತ್ರುಭೋ ಪರವ್ ನತ್ತಿ ಸೈನವ ಮತ್ತ ಪೆಡೆಯುತ್ತಲೇ ತಲಂತಲು ಮತ್ತ ಪೆಡೆಯುತ್ತಲೇ ತಲಂತಲು ಮಿತ್ರರಂತ ಮಾಡೋ ತಾಡಿಗಾರೆ. ಮಿತ್ರರಂತ ಮಾಡೋ ತಾಡಿಗಾರೆ ಬಿತ್ತರಿಸೋ ಕೀರ್ತಿಯ ಬೆಳೈ ಸೈನಾಧಿನಾಥಾನೆ ನಮ ಸೈನಾದರಿದಿಯ ಬೆಳೈ ಸೈನಾಧಿನಾಥಾನೆ. ಸೈನಾಧಿಪತಿಯೇ, ನಮ್ಮ ಸೈನ್ಯದ ವಿಚಾರವು ಯಾವ ರೀತಿಯಾಗಿರುವುದು ತಿಳಿಸು. ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಛತ್ರಗಳನ್ನು ಅಗಲಿಸಿ ಸುಖದಿಂದ ರಾಜ್ಯ ಆಳುತ್ತಿದ್ದಾರೆ. ಮಹಾರಾಜರೇ, ಬಹಳ ಸಂತೋಷವಾಯಿತು. ನೀನು ಆ ಸ್ಥಾನದಲ್ಲಿ ನೀನು ಕುಳಿತುಕೋ. ಮಹಾರಾಜರೇ, ನಿನ್ನ ಸಂಕಲ್ಪ ಒಂದೆಲ್ಲರೇ ಇಲ್ಲ ಎಳ ತೃಣವೋ ಪರಮಾತ್ಮ. ಸಲಿಸದು ನಿನ್ನ ಸಂಕಲ್ಪ ಒಂದೆಲ್ಲರೇ ಇಲ್ಲ ಎಳ ತೃಣವೋ ಪರಮಾತ್ಮ. ಇಲಯ ಚನದಿ ನಿನ್ನ ಸಂಕಲ್ಪವೋ ಇಲಯ ಚನದಿ ನಿನ್ನ ಸಂಕಲ್ಪವೋ ಪ್ರಳಯವಾಗುವ ಜನಿಸಿದ ಮಾತ್ರದೆ ಸಲಿಸದು ನಿನ್ನ ಸಂಕಲ್ಪ ಒಂದಲ್ಲದೆ ಇಲಯ ತೃಣವೋ ಪರಮಾತ್ಮ. ಅದೋ ಇದು ಎಂದೆಂದಲೇ ತಗೆ ಅಣಿಯಲಿ ಬರೆದನು ಬ್ರಹ್ಮನು. ಅದೋ ಇದು ಎಂದೆಂದಲೇ ತಗೆ ಅಣೆಯಲಿ ಬರೆದನು ಬ್ರಹ್ಮನು. ಅದನ್ ಅರಿಯದೆ ಮದವ ಬಂದಿರೋ ಅದನ್ ಅರಿಯದೆ ಮದವ ಬಂದಿರೋ ಭವಿಯಲ್ ಕೆಲವರು ಬಹುಪಾಮರರು ಸಲ್ಲಿಸದು ನಿನ್ನ ಸಂಕಲ್ಪ ಒಂದಲ್ಲದೆ ಇಲ್ಲ ಎಳ ತೃಣವೋ
ಏಯ್, ಮಹಾರಾಜರೇ, ಗುರುಗಳಾದ ವಸಿಷ್ಠರು ಬರುತ್ತಿರೋರು. ಗುರುಗಳೇ ವಂದಿಸುವೆ. ಮಹಾರಾಜರೇ, ನೀವು ಬಹು ಭಾಗ್ಯಶಾಲಿಯು. ಸುಖಿ ಭವ, ಸುಖಿ ಭವ. ಗುರುಗಳೇ ಈ ಪೀಠವನ್ನು ಆಗಬಹುದು ಮಹಾರಾಜರೇ. ನಿಮ್ಮ ಕರುಣರಾಧ ಜನ್ಮ ಇರಲು ಗುರುವರ್ಯ, ನಿಮ್ಮ ಕರುಣರಾಧ ಜನ್ಮ ಇರಲು ಧನ್ಯನಾಗಿ ನಾನು ಸಂದೇಹಿಸುವೆ. ನಿಮ್ಮ ಕರುಣ ಆಸೆಯನ್ನು ಇರಲು ತಪಸವರ್ಯಾರೆ ನಿಮ್ಮ ದಯದೊಳಗ ತಪಸವರ್ಯಾರೆ ನಿಮ್ಮ ದಯದೊಳಗೆ ಪುತ್ರರಲ್ಲ ಪಡೆದು ಗುರುಗಳೇ ಪುತ್ರರಲ್ಲ ಪಡೆದು ಸುಖ ತೊಳಿತೆ ನಾನೀಗ ನಿಮ್ಮ ಕರುಣರಾಗಿರಲು. ಗುರುಗಳೇ ನಿಮ್ಮ ಆಶೀರ್ವಾದ ಬರುತ್ತಿದ್ದ ನಾನು ಧನ್ಯನಾಗಿರುವೆ. ಮಹಾರಾಜರೇ, ಬಹುಕಾಲದಿಂದ ಪುತ್ರ ಸಂತಾನವಿಲ್ಲದೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಅದರ ಬಲದಿಂದ ಪುತ್ರ ಸಂತಾನ ಪಡೆಯುವುದೆಂದರೆ ಸಾಮಾನ್ಯರಿಗೆ ಲಭಿಸತಕ್ಕದಲ್ಲ. ಧನ್ಯನೇನೆ ಕೇಳೋ ರಾಜನೇ ಅನ್ಯರ ಕಾಣೆನ. ಧನ್ಯನೇನೆ ಕೇಳೋ ರಾಜನೇ ಅನ್ಯರ ಕಾಣೆನ. ಭಾವಿಸಾದಿರೋ ವಿಧದೆ ನೀವು, ಭಾವಿಸಾದಿರೋ ವಿಧದೆ ನೀವು. ತನಯರೋ ಸಾಮಾನ್ಯರಲ್ಲ, ಅವರ ಶೌರ್ಯ ಧೈರ್ಯ ವಿವರಿವೆ. ಧನ್ಯ ನೀನೆ ಕೇಳೋ ರಾಜನೇ ಅನ್ಯರಾರನು ಕಾಣೆನೋ. ಇಂಥ ಕಷ್ಟಗಳಿಂದೋ ತೊಡಗುತ್ತೆ, ಇಂಥ ಕಷ್ಟಗಳಿಂದೋ ತೊಡಗುತ್ತೆ. ಮಂದಿರದೊಳಾನಂದ ಬಂದರೆ ಧನ್ಯ ನೀನೆ ಕೇಳು ರಾಜನೇ ಅನ್ಯರಾರನು ಕಾಣೆನೋ. ಮಹಾರಾಜರೇ, ಸಾಕ್ಷಾತ್ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂದರೆ ಸಾಮಾನ್ಯರೆಂದು ಭಾವಿಸಬೇಡ. ಅವರ ಶೌರ್ಯ ಧೈರ್ಯ ಗಾಂಭೀರ್ಯಾದಿ ಗುಣಗಳು ತಾಟಕಿ ಶುಭಗಳನ್ನು ಸಮಾರಿಸುವುದರಿಂದ ವಿಷದವಾಗುವುದು. ಮಹಾರಾಜರೇ, ಗುರುವರ್ಯ, ವೃದ್ಧಾಪದಲ್ಲಿರುವ ಕಾಲದಲ್ಲಿ ಮಕ್ಕಳನ್ನು ಪಡೆದು ನನ್ನ 4 ಪುತ್ರರತ್ನಗಳಿಗೂ ಏಕಕಾಲದಲ್ಲಿ ಕಲ್ಯಾಣವಾಗದು ನಿಮ್ಮಗಳ ಆಶೀರ್ವಾದ ಬಲದಿಂದಲ್ಲವೇ? ಸಾಧು ಶೇಖರನೇ ಸಂತೋಷ ವಾರ್ತೆಯು ನಿಮಗೆ ಹೇಳುವ ಸಾಧು ಶೇಖರನೇ. ಗುರುಗಳೇ, ಇನ್ನು ಮುಗಿಯಿತು ಎನ್ನ ಪ್ರಾಯ, ಇನ್ನು ಸಾಗಿ ರಾಜಭಾರವೋ. ಇನ್ನು ಮುಗಿಯಿತು ಎನ್ನ ಪ್ರಾಯ, ಇನ್ನು ಸಾಗಿ ರಾಜಭಾರ. ತನ್ನು ತಾಂಗ ಶ್ರೀರಾಮಚಂದ್ರನು ಸಕಲ ಸುಗುಣ ರಾಜನಾಗರನೇ. ಸಂತೋಷ ವಾರ್ತೆಯು ನಿಮಗೆ ಹೇಳುವ ಸಾಧು ಶೇಖರನೇ. ಇನ್ನು ಮುಗಿಯಿತು ಎನ್ನ ಪ್ರಾಯ, ಇನ್ನು ಸಾಗಿ ರಾಜಭಾರವೋ. ಇನ್ನು ಮುಗಿಯಿತು ಎನ್ನ ಪ್ರಾಯ, ಇನ್ನು ಸಾಗಿ ರಾಜಭಾರ. ತನ್ನು ತಾಂಗ ಶ್ರೀರಾಮಚಂದ್ರನ ಸಕಲ ಸುಗುಣ ರಾಜನಾಗಲಿ ಸಾಧು ಶೇಖರನೇ. ಸಂತೋಷ ವಾರ್ತೆಯು ನಿಮಗೆ ಹೇಳುವ ಸಾಧು ಶೇಖರನೇ.
ಆ ಗುರುವರ್ಯ, ವೃದ್ಧಾವಸ್ಥೆ ದಶೆಯಲ್ಲಿ ನನ್ನ 4 ಪುತ್ರರನ್ನು ಏಕಕಾಲದಲ್ಲಿ ಕಲ್ಯಾಣವಾಗಿದೆ. ನಿಮ್ಮಗಳ ಆಶೀರ್ವಾದ ಬಲ್ಲದಿಂದಲ್ಲವೇ? ಅದರಲ್ಲಿ ರಾಜೇಂದ್ರ ನೀನೇ ಧನ್ಯನೈ, ಓ ಜಗದೊಳಗೆ ರಾಜೇಂದ್ರ ನೀನೇ ಧನ್ಯನೈ. ರಾಜೇಂದ್ರ ನೀನೇ ಧನ್ಯನೈ, ಓ ಜಗದೊಳಗೆ ರಾಜೇಂದ್ರ ನೀನೇ ಧನ್ಯನೈ. ಶ್ರೋತರಿಗೆ ಪರಿಣಯ ಹಿತದಲ್ಲಿ ನೇಂಗೈದು, ಶ್ರೋತರಿಗೆ ಪರಿಣಯ ಹಿತದಲ್ಲಿ ನೇಂಗೈದು. ಅತಿಶಯವಾದ ಅತಿಶಯವಾದ ಹಿತವನ್ನೇ ಬಂದಿದೆ ರಾಜೇಂದ್ರ ನೀನೇ ಧನ್ಯನೈ, ಓ ಜಗದೊಳಗೆ ರಾಜೇಂದ್ರ ನೀನೇ ಧನ್ಯನೈ. ರಾಮನಂ ಕರೆಸುತ್ತ ಪ್ರೇಮದಿಂದ ತಾನ, ರಾಮನಂ ಕರೆಸುತ್ತ ಪ್ರೇಮದಿಂದ ತಾನ. ಓಮೇಶ ಕೈಯಲು ಓಮೇಶ ಕೈಯಲು ತಾಮಸವಾದರೆ ರಾಜೇಂದ್ರ ನೀನೇ ಧನ್ಯನೈ, ಓ ಜಗದೊಳಗೆ ರಾಜೇಂದ್ರ ನೀನೇ ಧನ್ಯನೈ. ಮಹಾರಾಜರೇ, ಅವಶ್ಯಕವಾಗಿ ಶ್ರೀರಾಮಚಂದ್ರನನ್ನು ಬರಮಾಡು, ಆತನ ಅಭಿಪ್ರಾಯವನ್ನು ತಿಳಿಯೋಣ. ಸುಮಂತ್ರನೇ, ಶ್ರೀರಾಮಚಂದ್ರನ ಬರಮಾಡು. ನಮ್ಮ ಅಪ್ಪನಂತಾಗ್ಲಿ. ವಂದಿಪೆನು ತಮ ಪಾದಕ್ಕೆ ಜನಕ, ವಂದಿಪೆನು ತಮ ಪಾದಕ್ಕೆ ತಂದೆಯೇ, ವಂದಿಪೆನು ತಮ ಪಾದಕ್ಕೆ ಜನಕ. ಎಂದು ಎನ್ನನು ಕರೆಸಿದ ಕಾರಣ ಜನಕ ಕುಮಾರ, ಎಂದು ಎನ್ನನು ಕರೆಸಿದ ಕಾರಣ ತ್ವರಿತದಿಂದಲೇ ಪೇಳೆ, ತ್ವರಿತದಿಂದಲೇ ಪೇಳೆ ಮುಂದಿನ ಪರಿಯನ್ನು ವಂದಿಪೆನು ತಮ ಪಾದಕ್ಕೆ ಜನಕ. ಸಿರದೊಳೋದರಿ ಬೇಲಿಗ ತಂದೆಯೇ, ಸಿರದೊಳೋದರಿ ಬೇಲಿಗ. ಹರುಷವಂತೆನು ನನ್ನ ಕರೆಸಿದ ಕಾರಣ ಜನಕ, ಹರುಷವಂತೆನು ನನ್ನ ಕರೆಸಿದ ಕಾರಣ ತ್ವರಿತದಿಂದಲೇ ಬೇಳೆ ಸ್ಥಿರಬಗಿ ನಡಿವೇನೋ, ತ್ವರಿತದಿಂದಲೇ ಬೇಳೆ ಸ್ಥಿರಬಗಿ ನಡಿವೇನೋ. ವಂದಿಪೆನು ತಮ್ಮ ಪಾದಕ್ಕೆ ತಂದೆಯೇ, ವಂದಿಪೆನು ತಮ್ಮ ಪಾದಕ್ಕೆ ಜನಕ. ಜನಕನೇ ನಮಸ್ಕರಿಸಿ. ಸುಕುಮಾರನೇ, ಗುರುಗಳಾದ ವಶಿಷ್ಠರಿಗೆ ನನ್ನ ಪ್ರಣಾಮಗಳು. ರಾಮಚಂದ್ರಮೂರ್ತಿಯೇ, ನಿನಗೆ ಮಂಗಳವಾಗಲಿ. ಜನಕನೇ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ, ಕಂದನೆ ರಾಮಚಂದ್ರನೇ, ಕಂದನೆ ಇಷ್ಟರೆಲ್ಲರೂ ನೇಮಿಸಿ ಪಟ್ಟ ಕಾಟುವ ಕೋಟ ಬೇಲ್ವರ ಮನ ಜನಕ
ಮಾಡುತ್ತೆ ಇಷ್ಟನಾಗಿ ಅಭಿಷ್ಟವ ಚಲಿಸುತ್ತೆ ಪಟ್ಟವ ಅಂತ ಪಟ್ಟು ಪರಿಯನ್ನು ಹೇಳುತ್ತ ಬಾರಿ ಕಂದನೆ ರಾಮಚಂದ್ರನೇ ಯೋಗ್ಯ ಬಂದನೆ ಬಾರಿ ಕಂದನೆ. ವಾಸುಕುಮಾರ, ನನಗೆ ವೃದ್ಧಾಪ್ಯವು ಪ್ರಾಪ್ತಿ ಆಗಿರೋದ್ರಿಂದ ಈ ರಾಜಭಾರವನ್ನು ನಿನಗೆ ವಹಿಸಬೇಕೆಂದರೆ ಇದನ್ನು ನೆರವೇರಿಸೋನಾಗುವ. ಜನಕ, ಬಾಲ್ಯ ವಯಸ್ಸಲ್ಲಿರುವ ನನಗೆ ಈ ವಿಶಾಲವಾದ ರಾಜ್ಯದ ಅನುಭವ ನನಗೆಲ್ಲಿ ಬಂತು? ಈ ವಿಷಯದಲ್ಲಿ ಪುನಃ ಆಲೋಚಿಸಬೇಕು ಜನಕ. ಸುಕುಮಾರನೇ, ನೀನು ಜ್ಯೇಷ್ಠಪುತ್ರನಾದ್ದರಿಂದ ಈ ರಾಜ್ಯಕ್ಕೆ ನೀನೇ ಅರ್ಹನು. ಸಿದ್ಧನಾಗು, ಪಟ್ಟಾಭಿಷೇಕ ಮಾಡ್ತೇನೆ. ಸಿರದೊಳು ದರುಪೆ ನಾಮ್ ದರುಪೆ ಸಿರದೊಳು ದರುಪೆ ನಾಮ್ ದರುಪೆ ಪಿತ ನಿನ್ನ ಮಾತು ಸುಪ್ರೀತ. ಸಿರದೊಳು ದರುಪೆ ನಾಮ್ ದರುಪೆ ಹರುಷದಿನೇ ವಿನಯದಿ ನಾನ್. ಜನಕ, ಹರುಷದಿನೇ ವಿನಯದಿ ನಾನ್ ಪೇಳುವುದು ನೀವು ಕೇಳುವುದು ನಾನ್. ಜನಕ, ಪೇಳುವುದು ನೀವು ಕೇಳುವುದು ನಾ ಘನತರ ವಿನುತರ ಮುದತರ ದೇಂ. ಸಿರದೊಳು ದರುಪೆ ನಾಮ್ ದರುಪೆ ಪಿತ ನಿನ್ನ ಮಾತು ಸುಪ್ರೀತ. ಸಿರದೊಳು ದರುಪೆ ನಾಮ್ ದರುಪೆ ಸರ್ವಪಾಲನೆ ನೇಂ ಸಾಧ್ಯಶೀಲನೆ ನರಪಾಲನೆ ನೇಂ ಸಾಧ್ಯಶೀಲನೆ ಭೂತಳದಿ ಘನತರದಿ. ಜನಕ, ಭೂತಳದಿ ಘನತರದಿ ಪರಮದಯ ಪರಸಾಗರನೆ. ಸಿರದೊಳು ದರುಪೆ ನಾಮ್ ದರುಪೆ ಪಿತ ನಿನ್ನ ಮಾತು ಸುಪ್ರೀತ. ಸಿರದೊಳು ದರುಪೆ ನಾಮ್ ದರುಪೆ. ಜನಕನೇ, ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳಲು ಸಿದ್ಧನಾಗಿರುವೆನು. ಈ ಪಟ್ಟಾಭಿಷೇಕಕ್ಕೆ ನಾಳೆ ದಿನವೇ ಪ್ರಶಸ್ತವಾಗಿರುವುದು. ಸಿದ್ಧನಾಗು, ಪಟ್ಟಾಭಿಷೇಕವನ್ನು ಮಾಡಿಸಿ. ಸುಮಂತ್ರನೇ, ಮಹಾರಾಜರೇ, ಈ ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಯನ್ನು ಸಿದ್ಧಪಡಿಸಿ ತಮ್ಮ ಮತ್ತು ಅಪ್ಪಣೆ ಡಂಗಾರಗಾರವನ್ನು ಕರೆತರಿಸಿ ಈ ಪಟ್ಟಣವಲ್ಲ ಡಂಗಾರವನ್ನು ಸಾರಿಸಿ ಮತ್ತು ಪ್ರಸಿದ್ಧಿಗೊಳಿಸು. ತನ್ನಂತೆ ಆಗಲಿ ಪ್ರಭು. ಎನ್ನಂದು ಹೇಳಲಿ ಆನಂದ ವಾರ್ತೆಯ, ಎನ್ನಂದು ಹೇಳಲಿ ಆನಂದ ವಾರ್ತೆಯ. ಸಾರುವಿನ ರಾಗದಿಂದ ಡಂಗರವ ಬಡಿಸಲು ಎನ್ನೆಂದು ಹೇಳಲಿ ಆನಂದ. ಆಹಾ ಓಹೋ ಹಿ ಆನಂದ ವಾರ್ತೆಯ. ಹುಂಡಾರು ಕುರುಡಾರು ಸಂಡಗಳು ಮುರಿದವರು. ಹುಂಟರು ಕುರುಡರು ಸಂಟ ಮುರಿದರು ದಂಡಾಗಿ ಬರಬೇಕಂತೂ. ಹುಂಟರು ಕುರುಡರು ಸಂಟ ಮುರಿದರು ದಂಡಾಗಿ ಬರಬೇಕಂತೂ. ಹೆಣ್ಣಂತೂ ಹೇಳಲಿ ಆನಂದ. ಆಹಾ ಓಹೋ ಹಿ ಆನಂದ ವಾರ್ತೆಯ. ರಾಮಚಂದ್ರಾಂಗೆ ನಾಳೆ ರಾಜಾಭಿಷೇಕವಂತೆ. ರಾಮಚಂದ್ರಾಂಗೆ ನಾಳೆ ರಾಜಾಭಿಷೇಕವಂತೆ. ರಾಜದೋಳಿರುವರೆಲ್ಲ ತಪ್ಪಾಗೆ ಬರಬೇಕಂತೂ. ರಾಜದೋಳಿರುವರೆಲ್ಲ ತಪ್ಪಾಗೆ ಬರಬೇಕಂತೂ. ಏನಂತೂ ಹೇಳಲಿ ಆನಂದ. ಓಹೋ ಹಿ ಆನಂದ ವಾರ್ತೆಯ. ಫುಲ್ ಸ್ಟಾಪ್ ಪ್ರಭುಜೆ. ಫುಲ್ ಸ್ಟಾಪ್ ಅಂದ್ರೆ ಗೊತ್ತೇನ್ರ ಪ್ರಭುಜೆ? ಫುಲ್ ಸ್ಟಾಪ್ ಅಂದ್ರೆ
ನೆತ್ತಿ ನರೇಂದ್ರಾಯರ ಕರಿ ಸುತ್ತ ಅಂತ ಗೊತ್ತು ಮಾಡ್ಕೊಳ್ರಿ ಬಿದ್ದೆ. ನಾನು ಹೇಳ್ಬಿಟ್ಟಂದ್ರ ಮಾತ ನಿಶ್ಚಯವಾಗಿ ತಲೆ ಮೇಲೆ ಬಡ್ದಂಗೆ ಇರ್ಬೇಕು ಬಿದ್ದೆ. ನಾಳೆ ದಿನ ನಮ್ಮ ಶ್ರೀರಾಮಚಂದ್ರಪ್ಪನವರಿಗೆ ಈ ರಾಜ್ಯನೇ ಪಟ 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 ಪಟ್ಟ ಕಟ್ತಾರೆ ಬಿದ್ದೆ. ಅದಕ್ಕೆ ಕುಂಟ್ರು, ಕುರುಡ್ರು, ಐಕ್ಳು, ಪೀಕ್ಳು, ಸೊಂಟ ಮುರಿದವರು ಎಲ್ಲರೂ ತಪ್ಪದೇ ಬರ್ಬೇಕಂತ. ಆಗ ಏನಾದರೂ ಬಾರದೆ ಗೀರದೆ ನಿಂತವರಿಗೆ ಕ್ರೂರ ಶಿಕ್ಷೆ ಅಲ್ಲದೆ ಗರೀಬ್ ಪಾಲ್ ಮಾಡ್ಬಿಡ್ತಾರೆ ಬಿದೆ. ಗೊತ್ತು ಮಾಡ್ಕೊಳ್ರಿ ಬಿದೆ. ನಾನು ಬರ್ತೀನಿ ಬಿದೆ. ನನಗಿನ್ನೂ ಎಷ್ಟೆಷ್ಟೋ ಕೆಲಸಗಳಿವೆ. ಈ ರಸ್ತೆಯಲ್ಲಿ ಹೋಗ್ಬೇಕು, ಮುತ್ತಿನ ತೋರಣಗಳಿಸ್ಬೇಕು. ಈ ರಸ್ತೆಯಲ್ಲಿ ಹೋಗ್ಬೇಕು, ಅಲ್ಲರಿ ಸಿಲಿಂಡರ್ಗಳಿಸ್ಬೇಕು. ಈ ರಸ್ತೆಯಲ್ಲಿ ಹೋಗ್ಬೇಕು, ಮುತ್ತಿನ ಚಪ್ರಗಳು ಹಾಕ್ಸ್ಬೇಕು. ಈ ರಸ್ತೆಯಲ್ಲಿ ಹೋಗ್ಬೇಕು, ಟಾಮ್ ಟಾಮ್ ಹಾಕ್ಸ್ಬೇಕು. ನನಗೆ ಇಷ್ಟೊಂದು ಕೆಲಸಗಳಿವೆ. ನಮ್ಮ ದೊಡ್ಡ ಬುದ್ಧಿ ಅವರು ವಂಶ ಪಾರಂಪರ್ಯವಾಗಿ ಕುಡ್ದು 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 ಸ್ವಲ್ಪ ಅಭ್ಯಾಸ ಮಾಡಿಬಿಟ್ಟವ್ರೆ. ನಮಗೂ ಸ್ವಲ್ಪ ಭಾಗ ಬಿಟ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಕಾಲ ಪರಿಸ್ಥಿತಿ ಹಂಗೈತೆ ಇವಾಗ. ಅದಕ್ಕೆ ನಾನು ಹೋಗಿ ಹಂಗೆ ಬರ್ತೀನಿ. ವರ್ಗ ಸಮಾನ ತಾಡೆ ಸುಖ ತೋಡೆ ತೋಡೆ ತಾಡೆ ಪಪಾನ ಬೋಲೋ ಕಂಪನೆ ಪಾನ ನಮಗೆ ಕಂಪನೆ ಪಾನ. ವೀರಸುರ ಪಾನಲ್ಲಿದೆ ವರ್ಗ ಸಮಾನ ತಾಡೆ ಸುಖ ತೋಡೆ ತೋಡೆ ತಾಡೆ ಪಪಾನ ಬೋಲೋ ಕಂಪನೆ ಪಾನ ನಮಗೆ ಕಂಪನೆ ಪಾನ. ಸರ್ಕಾರಿನವರ ಮಾಲ್ಯದ ಕುಂತ ಮಕಾನ ಸರ್ಕಾರಿನವರ ಮಾಲ್ಯದ ಕುಂತ ಮಕಾನ ನನ್ನಂತ ಈಗೆಲ್ಲ ಇದು ದೇವರ ಸಮಾನ. ನನ್ನಂತ ಜನರಿಗೆಲ್ಲ ಇದು ದೇವರ ಸಮಾನ. ಸುಖ ವೀರಸುರ ಪಾನಲ್ಲಿದೆ ಸ್ವರ್ಗ ಸಮಾನ ತೆಗಿತಾಡೆ ಸುಖ ತೋಡಿ ತಾಡಿ ಪಪಾನ ಒಳ್ಳೋ ಎಂಪನೆ ಪಾನ ನಮಗೆ ಕಂಪನೆ ಪಾನ. ಮನೆ ಮಠಗಳ ಮಾಡಿ ಮನದಾಸೆಯ ಮುಗಿಸೆ ಮನೆ ಮಠಗಳ ಮಾರಿಸಿ ಮನದಾಸೆಯ ಮುಗಿಸೆ. ನಂತ ಜನರಿಗೆಲ್ಲ ಇದು ದೇವ್ರ ಸಮಾನ. ನಂತ ಜನರಿಗೆಲ್ಲ ಇದು ದೇವ್ರ ಸಮಾನ. ನೋಡಿಕೊಂಡ್ರೆ ಇದು ನನ್ನ ಸಮಾನ. ದಾಸ ಮಾಡಿಕೊಂಡ್ರೆ ಇದು ನನ್ನ ಸಮಾನ. ಹುಷಾರಾಗಿರ್ರಿ ಅಂತ ನಾನು ಹೇಳುತ್ತಿರುವೆನ. ಹುಷಾರಾಗಿರ್ರಿ ಅಂತ ನಾನು ಹೇಳುತ್ತಿರುವೆನ. ಸುಖ ವೀರಸುರ ಪಾನಲ್ಲಿದೆ ಸ್ವರ್ಗ ಸಮಾನ ತಾಡಿ ಸುಖ ತೋಗೆ ತೊಡೆ ತಾಡಿ ಪಾನ ಬೋಲೋ ಕಂಪನೆ ಪಾನ ನಮಗೆ ಕಂಪನೆ ಪಾನ. ಏನೇ ಸಂಭ್ರಮವೋ ಈ ನಗರದೊಳು ಏನೇ ಸಂಭ್ರಮವೋ. ಏನೇ ಸಂಭ್ರಮವೋ ಈ ನಗರದೊಳು ಏನೇ
ರಂಗು ಮುಳುಗುವುದು ಮಂಗಳವಾದ್ಯತ ರಂಗು ಮುಳುಗುವ ಹಿಂದೆ ಮುಂದ ಬಂದು ತಲೆರುವ ಎನಿ ಸಂಭ್ರಮವೋ ಈ ನಗರದಳು ಎನಿ ಸಂಭ್ರಮವೋ. ಆಹಾ ಏನು ಆಶ್ಚರ್ಯ, ಎತ್ತೂ ಇಲ್ಲದ ಈ ಅಯೋಧ್ಯೆ ನಗರದಲ್ಲಿ ಇಷ್ಟೊಂದು ಸಂಭ್ರಮಕ್ಕೆ ಕಾರಣವೇನಾಗಿರ್ಬೋದು? ಎಲ್ಲ ಕೇರಿಗಳಲ್ಲಿ ಚಿನ್ನದ ಎಲೆಗಳಿಂದ ಕಂಗೊಳಿಸುತ್ತಿರುವುದಲ್ಲ, ಮನೆ ಮನೆಯ ಬಾಗಿಲುಗಳಲ್ಲಿ ಬಾಳೆ ಕಂಬಗಳು, ಬಗೆ ಬಗೆಯಾದ ಹೂವುಗಳು ಅಲಂಕೃತವಾಗಿ ತುಂಬಿ ಶೋಧಿಸುತ್ತಿರುವುದಲ್ಲ. ಇಷ್ಟೊಂದು ಸಂಭ್ರಮಕ್ಕೆ ಕಾರಣವೇನು? ಓಹೋ, ಇಲ್ಲಿ ಯಾರೋ ಓರ್ವನು ಬರ್ತಿರೋನು, ಇವನನ್ನು ಕೇಳಿ ತಿಳಿದುಕೊಳ್ಳುವೆನು. ಅಯ್ಯೋ ಆಳ್ಮುಂಡೆ ಮಗನೇ, ನೀಗೇನೋ ಬಂದಿತ್ತು ಹೊತ್ತು, ಯಾಕೋ ದಬ್ಬಿಟ್ಟೆ? ನೀನಜ್ಜೆ ನಾನು ನೋಡಿಲ್ಲ ಅಜ್ಜಿ, ಹೋಗ್ಲಿ ಎದ್ದೇಳಜ್ಜೆ. ಮೆಲ್ಗೆ ಆಯ್ತು. ಯಾಕೋ ಮುಂಡೆ ಆಳ್ಮುಂಡೆ ದಬ್ಬಿಟ್ಟೆ ನನ್ನ. ಯಾಕೋ ನನ್ನ ಎತ್ತಾಗ ಬಂದು ನೀನೇ ಬಿದ್ದೋಗ್ಬಿಟ್ಟಲ್ಲೋ ಎತ್ತೋ. ಗ್ರಾಚಾರ ಆಯ್ತಲ್ಲಪ್ಪ ಇದು. ಅಯ್ಯೋ ಅಯ್ಯೋ, ನೀಗೇನೋ ಬಂದಿತ್ತು ಹೊಟ್ಟೆ ನೀನು, ಹೊಟ್ಟೆಗೆ ಏನ್ ತಿನ್ನೋದು? ಎದ್ದೇಳು. ಅಯ್ಯೋ ಯಾರಪ್ಪ ನೀನು? ಈ ಅಯೋಧ್ಯೆ ನಗರವಲ್ಲ, ಇಷ್ಟೊಂದು ಶೃಂಗಾರಗಳು ಕಾರಣವೇನು? ಗೊತ್ತಿಲ್ಲ ಬಿದ್ದೆ ಅಜಯ್, ಗೊತ್ತಿಲ್ಲ ಅಲ್ಲ. ಓ ಗ್ರಾಚಾರ ಬಂತಲ್ಲಪ್ಪ. ಯಾರಪ್ಪ ನೀನು? ಸಾರ್ಕೊಂಡ್ ಬಂದೆ ಊರಲ್ಲ, ಅದು ಕೆಲ್ಸಲ್ಲ ನಿನ್ಕ? ಕೇಳಿ ಕೇಳ್ಸಲ್ಲ, ಕಣ್ಕಲ್ಲಪ್ಪ, ಮೂಲೆಯಲ್ಲಿ ಕುತ್ಕೊಂಡು ಎಲಾಟೆ ಕುತ್ಕೊಂಡಿದ್ದೆ. ಹಂಗದ ಈ ಬೀದಿಗೆ ಏನ್ ಬಂದಿದ್ ನೀನು? ಹೇಳು ಕೇಳು. ನಾಳೆ ದಿನ ನಮ್ಮ ಶ್ರೀರಾಮಚಂದ್ರಪ್ಪನವರಿಗೆ ಈ ಏನಾದ್ರು ಗಟ್ಟಿಗೆ ಹಬ್ಬಗಳು ಯಾಕೋ ಹೇಳ್ಸಿಲ್ಲ ಕಿವಿಗಳು? ಹೇಳ್ತೀನಿ ಕೇಳು. ನಾಳೆ ನಮ್ಮ ಶ್ರೀರಾಮಚಂದ್ರಪ್ಪನವರಿಗೆ ಈ ರಾಜ್ಯನೇ ಪಟ 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 ಪಟ್ಟ ಕಟ್ತಾರೆ. ಏನೇನೇನೇನು? ನಮ್ಮ ಶ್ರೀರಾಮಚಂದ್ರಪ್ಪನವರಿಗೆ ಈ ರಾಜ್ಯನೇ ಪಟ 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 ಪಟ್ಟ ಕಟ್ತಾರೆ. ಸರಿ 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 ಕೊಡ್ಕ, ಸರಿ ಸರಿ. ಕಟ್ಟಿದ್ದೀನಿ, ಬಿನ್ ಕಟ್ಟು, ದಾರಂ ಕಟ್ಟಿ. ಅಜಯ್ ಬರ್ತೀಯ ಇಲ್ಲ ಅಜಯ್? ಬತ್ತಿ ನಡಿ ಕೊಡ್ಕ. ಬರ್ತೀಯ ಇಲ್ಲ ಅಜಯ್? ಬರ್ತೀನಿ ನಡಿ ಮಗನೇ. ಅಜಯ್ 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 ಮರ್ತ್ಬಿಟ್ಟ ಅಜಯ್. ಬರ್ತೀನಿ ನಡಿ ಮುಳಲ್ ಮಗನೇ. ಅದಂಗಿರ್ಲಿ ಅಜಯ್. ನಿನ್ ಹೆಸರೇನು ಅಜಯ್? ಮರ್ತ್ಬಿಟ್ಟಾರ? ಮಂದರ. ಮಂದರ. ಮಂದ್ರನ? ಅಯ್ಯೋ ರಾಮ, ನಮ್ಮ ಕಾರ್ಯ ಯಾಕೆ ಬಂತಪ್ಪ ತೊಂದ್ರೆ? ರಾಮ ಮುಂದೇನು ಗತಿ? ಹೇಳ ರಾಮ ಇರಲಿ, ಒಳ್ಳೆ ಸಮಯವೂ ಸಿಕ್ಕಿತು. ಬಾಲ್ಯದಲ್ಲಿ ನನ್ನನ್ನು ಹಿಂಸಿಸಿದ ಕಾರಣಕ್ಕಾಗಿ ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಿದ್ದೆ. ನಾನು ಮಂದರೆಯೋ ಈತ ಸುಂದರೆಯೋ? ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ, ಈ ಕಾರ್ಯಭಂಗ ಮಾಡುವುದಕ್ಕೆ ಒಳ್ಳೆ ಸಮಯವೋ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ, ಈ ಕಾರ್ಯಭಂಗ ಮಾಡುವುದಕ್ಕೆ ಒಳ್ಳೆ ಸಮಯವೋ. ಈಗಾಗಲೇ ನಾಂದೋಗಿ ಅವರಿಗವರು ಕಲಕ ಬಿಟ್ಟು ತಮಾಸೆ 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 ಮಾಡದಿದ್ದರೆ
ಶಿವಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ ತಾಯಿಯು ನೀನೇ ಅಖಿಲ ಜಗತ್ತೆಲ್ಲ ತಾಯಿಯು ನೀನೇ ಅಖಿಲ ಜಗತ್ತೆಲ್ಲ ನಿನ ಚರಣಗಳೇ ನಂಬಿಕೆ ನಮ್ಮ ನಿನ ಚರಣಗಳೇ ನಂಬಿಕೆ ನಮ್ಮ ನಮ್ಮನು ಸಲಹಮ್ಮ ಅಮ್ಮ ಭವಾನಿ ನಮ್ಮನು ಸಲಹಮ್ಮ ಅಮ್ಮ ಭವಾನಿ ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ ನನ್ನವ ನಿನ ಚರಣಗಳೇ ಭವ ಪಾದಕವೋ ನಿನ ಚರಣಗಳೇ ಭವ ಪಾದಕವೋ ನಿರುತವು ನಿನ್ನ ಧ್ಯಾನಿಸುವೆ ಮಾತೆ ನಿರುತವು ನಿನ್ನ ಧ್ಯಾನಿಸುವೆ ಮಾತೆ ನಮ್ಮನು ಸಲಹಮ್ಮ ಅಮ್ಮ ನಮ್ಮನು ಸಲಹಮ್ಮ ಅಮ್ಮ ಭವಾನಿ ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ ಆಹಾ ಈ ದಿನ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು ಅದು ಅಲ್ಲದೆ ಈ ನಮ್ಮ ರಾಜ್ಯದಲ್ಲಿ ಮಂಗಳ ತೋರಣಗಳನ್ನು ಸಿಂಗರಿಸಿರುವರು ಆಹಾ ನನ್ನ ಆಪ್ತ ಸಖಿ ಇತ್ತಲೇ ಬರುತ್ತಿರುವಳು ಬರಲಿ ದೇವಿ ದೇವಿ ಮಂದರೆ ಹೇಳು ಹೇಳು ಬಾ ನಿನಗೆ ಸುಖಾಗಮನವೇ ನಿನಗೆ ನಿದ್ದೆ ಗಮನವೇನಮ್ಮ ಮಂದರೆ ಏನೋ ನೀನು ದುಗುಡದಿಂದ ಬಂದಂತೆ ತೋರುವುದಲ್ಲ ನಿನ್ನ ಈ ದುಗುಡತನಕ್ಕೆ ಕಾರಣವೇನು ಆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತ ನಿನ್ಗಿನ್ನೂ ಗೊತ್ತಿಲ್ಲವೇ ಆಹಾ ನನ್ನ ಮಗನಾದ ರಾಮನಿಗೆ ಪಟ್ಟಾಭಿಷೇಕವೇ ನಿಶ್ಚಯವೇ ಆಹಾ ಮಂದರೆ ಕಂಠನಾದ ಶ್ರೀರಾಮಚಂದ್ರಗೆ ಕಂಠನಾದ ಶ್ರೀರಾಮಚಂದ್ರ ಇಂದು ರಾಜ ಪದವಿಯ ಸಂತೋಷವಾಗ್ತೇನ ಅಂದರೆ ಸಂತೋಷವಾಗ್ತೇನ ಮದರೆ ಸಂತೋಷವಾಗ್ತೇನ ಮಂದರೆ ರಘುಕುಲ ರಾಮನೋ ಕಗಪತಿ ಹಾರನೋ ಮಂದರೆ ರಘುಕುಲ ರಾಮನೋ ಕಗಪತಿ ಹಾರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ನಿಗಮ ಗೋಚರ ಧೀರನೋ ಸಂತೋಷವಾಂತೇನ ಮಂದರೆ ಸಂತೋಷವಾಂತೇನ ಮಂದರೆ ಇಂದು ರಾಜ ಪದವಿಯಾದರೆ ಎಲ್ಲ ರಾಮಚಂದ್ರನಿಗೆ ಮಂದರೆ ಮುಂದರೆ ಇಂದು ರಾಜ ಪದವಿಯಾದರೆ ಎಲ್ಲ ರಾಮಚಂದ್ರನ ಕಗಪರೆ ಹಾಡನೋ ಕಗಪರೆ ಹಾಡನೋ ಸುಗುಣನೋ ಸುಖಾನನೋ ಸಂತೋಷವಾಗೇನ ಮಂದರೆ ಸಂತೋಷವಾಗೇನ ಮಂದರೆ ಇಂತಹ ಸಂತೋಷ ಕಾಲದಲ್ಲಿ ನಿನಗೆ ಈ ರತ್ನಹಾರವನ್ನು ಬಹುಮಾನವಾಗಿ ಕೊಡುವೆನು ತೆಗೆದುಕೋ ತೆಗೆದುಕೋ ಏತಕ್ಕೆ ಕೊಡುವೆ ನಿನ್ನ ಕಂಠಮಾಲೆಯನ್ನು
ನೀನೇನೋ ಒಬ್ಬ ಸೌತಿ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಮಗನಿಗೆ ಬಂದ ಭಾಗ್ಯವೇನಮ್ಮ? ಮಂದರೆ ಇದೇನಿದು? ರಾಮನ ಮೇಲೆ ವಿರೋಧವನ್ನು ಬಯಸುತ್ತಿರುವೆ ಅಲ್ಲ? ನೀನು ಹೇಳುವ ಮಾತು ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ನಿಜವಾಗ ತಾನೇ ಅರಿಯುವುದು. ಆತನ ಅಂತರಂಗವನ್ನು ಅರಿತಿದ್ದರೆ ನೀನು ಹೀಗನ್ನತಿರಲಿಲ್ಲ. ನೀನೇನೋ ಬಹು ಬುದ್ಧಿವಂತನೆಂದು ತಿಳಿದಿದ್ದನು. ನೀನು ಸೌತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಮಗನಿಗೆ ಬಂದ ಭಾಗ್ಯವೇನು? ಮಂದರೆ ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆ ಅಲ್ಲ. ನನ್ನ ಸುಗುಣನಾದ ರಾಮಚಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವಾದರೆ ಇದಕ್ಕಿಂತಲೂ ಆನಂದ ಪಡುವವಳು ನಾನೇ ಅಲ್ಲವೇ? ಎಷ್ಟಾದರೂ ಅವನು ನನ್ನ ಮಗನಲ್ಲವೇ? ಸೌತಿ ಮಗನಿಗೆ ತರವಲ್ಲ ನಿನಗಿ ನುಡಿ ಮಂದರೆ, ತರವಲ್ಲ ನಿನಗಿ ನುಡಿ ಏಕಿಂತು ಮಾತುಗಳಾಡೋದಿರುವೆ ನೀನು. ತರವಲ್ಲ ನಿನಗಿ ನುಡಿ ಸುಗುಣಾನೋ ಸುಧಾನ್ ರಾಮಚಂದ್ರನು ಈಗ ಮಂದರೆ ಶ್ರೀರಾಮಚಂದ್ರಾಯ ರಾಜ ಪಟ್ಟಾಭಿ ಏಕೆಂದು ಮಾತುಗಳ ತರಬಲ್ಲ ನಿನಗೆ ಪತಿ ಏಕೆಂದು ಮಾತುಗಳಾಡು ಅಲ್ಲ ನಿನಗೆ. ನಿನ್ನಾಯ ಮಾತು ಸಲ್ಲದು ಸಖಿ, ನಿನ್ನಾಯ ಮಾತು ಸಲ್ಲದು ಸಖಿ ಏಕೆಂದು ಮಾತುಗಳವಲ್ಲ ನಿನಗೆ ಏಕೆಂದು ಮಾತುಗಳಾಡುವೆ ತರವಲ್ಲ ನಿನಗೆ. ಸಾಕು ಸಾಕು, ಶ್ರೀರಾಮಚಂದ್ರನ ಮೇಲೆ ವಿರೋಧವನ್ನು ಬಯಸುತ್ತಿರುವೆ. ಮಾತುಗಳು ಜೋಕೆ ಮಂದರೆ ಜೋಕೆ. ಇದುವರೆಗೂ ಇಲ್ಲ, ಇನ್ನು ಮುಂದೆ ತಿಳಿದುಕೋ. ಹಾಗಾದ್ರೆ ನಿನ್ನ ಮಗನನ್ನು ಊರಿನಲ್ಲಿ ಇರುವ ಸೋದರ ಮಾವನಿಗೆ ಏತಕ್ಕೆ ಕಳಿಸಿದ? ಹೌದು, ಆ ರಾಮನಿಗೆ ಪಟ್ಟಾಭಿಷೇಕವಾಗುವುದು ನಿಜ, ನಿನ್ನ ಮಗನಿಗೆ ದೇಶಾಂತರ ಪಾಲು ಬರುವುದು ನಿಜ. ಹೌದು. ಆಲೋಚಿಸಿ ನೋಡಿದರೆ ಆಂತರ್ಯದಲ್ಲಿ ಏನೋ ಮೋಸ ನಡೆದಂತೆ ತೋರುವುದಲ್ಲ. ದುರಾಲೋಚನೆ ಮಾಡೋರು ಹೇಳಿ ಕೇಳಿ ಮಾಡುವರೇ? ಹೌದು. ನನ್ನ ಮಗನಾದ ಭರತನು ಈ ರಾಜ್ಯದಲ್ಲಿ ಇಲ್ಲದ ಸಮಯದಲ್ಲಿ ಈ ಪಟ್ಟಾಭಿಷೇಕವನ್ನೇ ಏತಕ್ಕಾಗಿ ನಿರ್ಮಿಸಬೇಕು. ಆಹಾ, ನನ್ನ ಪತಿ ನನ್ನಲ್ಲಿ ಅದಕ್ಕೆ ಪ್ರೀತಿ ವಿಶ್ವಾಸದಲ್ಲಿದ್ದು ನನ್ನನ್ನು ಈ ರೀತಿ ವಂಚಿಸಿರುವನು. ಮಂದರೆ ನೀನು ಹೇಳುವ ಮಾತು ನನಗೆ ಅರ್ಥವಾಗುತ್ತಿರುವುದು. ಈಗ ನಾನೇನು ಮಾಡಬೇಕು ಹೇಳು ಮಂದರೆ, ಹೇಳು ಮಂದರೆ. ಅದು ನಾನು ಹೇಳಬೇಕೇ? ಹಿಂದೆ ಶಂಬರಾಸುರನ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿರುವನು ನೋಡು. ಕೊಟ್ಟಿದ್ದರು. ಅದನ್ನೇ 1ನೇ ವರಕ್ಕೆ ಭರತನಿಗೆ ಪಟ್ಟಾಭಿಷೇಕ ಕಟ್ಟಲು, 2ನೇ ವರಕ್ಕೆ ರಾಮನಿಗೆ 14 ವರ್ಷ ವನವಾಸ ಕಳಿಸಲು ಕೇಳಿಕೋ. ಆ ವರಗಳು ಈಗ ನನಗೇನು ಸಹಾಯ ಮಾಡುವವೇ? 1 ವರಕ್ಕೆ ಪಟ್ಟಾಭಿಷೇಕ, ಮತ್ತೊಂದು ವರಕ್ಕೆ ವನವಾಸ. ಇದಕ್ಕೆ ನನ್ನ ಪತಿ ಒಪ್ಪುವರು ತಾನೇ? ಅದನ್ನೂ ನಾನು ಹೇಳಬೇಕೆ? ಹೀಗೆ ನೀನು ತೊಟ್ಟಿರುವ ಆಭರಣಗಳನ್ನು ಕಿತ್ತು ದಿಕ್ಕಿಗೆ ಬಿಸಾಡಿ ಮಲಿನ ವಸ್ತ್ರಗಳನ್ನು ಧರಿಸಿ ಏಕಾಂಗಿಯಾಗಿ ಮಲಗಿದರೆ ತಾನಾಗೆ ತಾನು ಬಂದು ಮಾತನಾಡ್ತಾನೆ. ಅದೆಂತಹ ಸಮಯದಲ್ಲಿ ಬಂದು ನಾನೇನಕ್ಕೆ ಆಭರಣಗಳನ್ನು ಕೇಳುವುದು? ಅವೇ ಬಿದ್ದು ಹೋದವು. ನೀನು ಬಂದು ಸರಿ ಹೋಗಿನು, ನಾನು ನೋಡಿಕೊಳ್ಳುತ್ತೇನೆ. ಹೋಗ್. ಹಚ್ಚಬಲಾರೆ ನಾನ್ ಬೆಡ್ಡ ಮುದವ ಅಹ ಪಿತಾನ ಓಹೋ ಪಿತಾನ ಇಹಿ ಪಿತಾನ ದಯದಿಲ್ಲಿಗವ ಹಚ್ಚಬಲಾರೆ ನಾನ್ ಬೆಡ್ಡ ಮುದವ ವಿಜಯಶಾಲಿನಿಯಾಗಿಯನ ಈ ಜಗದಿ ವಿನೋದದಿ ಈ ಜಗದಿ ಅರುಷದಿ ಪರಿಪರಿಯೊಲ್ ಅಚಬಲಾರೆ ನಾನ್ ಪೆಡೆ ಮುದವ ಅಹ ಪಿತಾನ ಓಹೋ ಪಿತಾನ ದಯದಿಲ್ಲಿಗವ ಅಚಬಲಾರೆ ನಾನ್ ಪೆಡೆ ಮುದವ ವಿಜಯಶಾಲಿನಿಯಾಗಿಯನ ವಿಜಯಶಾಲಿನಿಯಾಗಿಯನ ಈ ಜಗದಿ ವಿನೋದದಿ ಈ ಜಗದಿ ವಿನೋದದಿ ಅರುಷದಿ ಪರಿಪರಿಯೊಲ್ ಅಚಬಲಾರೆ ನಾನ್ ಪೆಡ ಮುದವ
ಆಹ ಪಿತಾನ ಓಹೋ ಪಿತಾನ ಸಿಹಿ ಪಿತಾನ ದಯ್ಯದೆಲ್ಲಿಗವ ಅಚ ಬಲಾರೆ ನಾನ್ ಪೆಡೆ ಮುದವ ಮಣವೇಣಿ ಕಲ್ಲ ಮಣಿ ಮಾನಸ ಆನಂದ ಇವಾಳೆ ಘನವೇ ನಿರಮಣಿ ಕೊಣವೇಣಿ ಕಲ್ಲ ಮಣಿ ಕಾಂತೆಯ ಗುಣವು ಲೋಕದಲ್ಲಿಲ್ಲವು ಕಾಂತೆಯ ಗುಣವು ಲೋಕದಲ್ಲಿಲ್ಲ ಭಾವಿಸಿ ನೋಡ ಅನಕೀಗ ಆಶಯ ಮಣವೇಣಿ ನನ್ನ ಮಾನಸ ಆನಂದ ಇವಾಳೆ ಕನವೇ ನಿರಮಣಿ ಕೊಡುವೇಣಿ ನನ್ನ ಮಣಿ ಕಂದಪ್ಪನ ಕರದೋಳು ತಿರುತಿರುವ ಅರಗಿಣಿಯೋ ಕಂದಪ್ಪನ ಕರದೋಳು ತಿರುತಿರುವ ಅರಗಿಣಿ ಮೇನಕೆಯೋ ವರಾರತಿಯೋ ವರಾರತಿ ಇಂದ್ರನ ಕಲಸದಿಯಳು ವೇಣಿ ನನ್ನ ಮಣಿ ಮಾನಸ ಆನಂದ ಇವಾಳೆ ಗಣವೇರಿನ ಮಣಿ ಕೊಣವೇಣಿ ನನ್ನ ಮಣಿ ಆಹಾ ನನ್ನ ಪ್ರಾಣಕಾಂತಿಯನ್ನು ಎಷ್ಟು ವರ್ಣಿಸುತ್ತಿರೋದಲ್ಲ. ಈ ವರ್ಣನೆಯಲ್ಲಿ ಕಾಂತಿ ಹಂತಪುರವನ್ನು ಸೇರಲು ಸಾವಕಾಶವಾಗಿರೋದು. ಪಟ್ಟಾಭಿಷೇಕದ ವಿಷಯವನ್ನು ಕಾಂತಿಗೆ ತಿಳಿಸದೆ ಇರುವುದರಿಂದ ಕಾಂತೆಯು ಕುಪಿತಳಾಗಿರಬಹುದು. ಜಾಗೃತಿಯಾಗಿ ಹೋಗಿ ಕಾಂತಿಯ ಮನಸ್ಸನ್ನು ಸಮಾಧಾನಗೊಳಿಸಿ ಮತ್ತು ಸಮದಾಯಿಸಿದರು. ಓಹ್ ನನ್ನ ಊಹೆಯಂತೆ ನನ್ನ ಕಾಂತೆಯು ಕೋಪಿಸಿಕೊಂಡು ಮಲಗಿರವಲ್ಲ. ಪ್ರಿಯೆ ಹೇಳು ಇಂತಹ ಸಂತೋಷ ಕಾಲದಲ್ಲಿ ಈಗ ಮಲಗಿರಬಹುದೇ? ಮಲಗಿ ಕುದೇತಕಿನ್ನ ಪ್ರಿಯೆ ಕೈಗ ಹೇಳು ಮಲಗಿ ಕುದೇತಕಿನ್ನ ಪ್ರಿಯೆ ಹೇಳು ಲಲ್ಲನಾಮಣಿ ಎನ್ನಳು ಕೋಪಗಾತಗೆ ನಿನಗೆ ಪ್ರಿಯೆ ಹೀಗ ಹೇಳು ಲಲ್ಲನಾಮಣಿಗಳ ಎನ್ನಳು ಕೋಪಗಾತಗೆ ನಿನಗೆ ಪ್ರಿಯೆ ಚಲವೇತ ಚನ್ನಳಿಗ ಪ್ರಿಯೆ ಕೈಗ ಹೇಗೋ ಚಲವೇ ಕನ್ನಳಿಗ ಲಲ್ಲವಾಂತರ ನಿನ್ನ ಮನದ ಇಷ್ಟವು ಪ್ರಿಯೆ ಕಾಂತೆ ಪ್ರಿಯೆ ಹೇಳು ಇನ್ನು ತೇಕೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ಪ್ರಿಯೆ ಇನ್ನು ತೇಕೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ಇನ್ನು ತೇಕೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ಇನ್ನು ತೇಕೆ ಕೋಪವಂತೆ ಮಲಗಿರುವ ದೇಶ ಕೇಳು ಹೊಲದನ್ನು ಮಾತು ಕೇಳು ಕೆಲಗೈವ ದೇಶ ಕೇಳು ನೆಲವನ್ನು ಬೇಗ ತಾಳೋ ಇನ್ನು ತೇಕೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ಇನ್ನು ತೇಕೆ ಕೋಪವಂತೆ ಮನದಾಯಿತಾಚಿ ಕಾಂತೆ
ವನದಾಯಿತ ಚಿಕಾಂತೆ ಕಡು ರಾಗವಂತು ನೀನು ಕಡು ರಾಗವಂತು ನೀನು ನುಡಿ ನಿನ್ನ ಭೀಷ್ಟವನ್ನು ನುಡು ನಿನ್ನ ಭೀಷ್ಟವನ್ನು ಇನ್ನು ತೇಕೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ಮನದಲ್ಲಿ ಏನು ಚಿಂತೆ ಇನ್ನು ತೇಕೆ ಕೋಪವಂತೆ ಪ್ರಿಯ ಪ್ರಿಯ ಏತಕ್ಕೆ ಇಷ್ಟು ಕೋಪಿಸಿ ನನ್ನ ಮಾತನ್ನು ಆಹಾಹಾ. ನನಗೆ ಕೋಪವೂ ಇಲ್ಲ ತಾಪವೂ ಇಲ್ಲ. ನನ್ನ ಕೋಪವನ್ನು ಯಾರಲ್ಲಿ ಹೇಳಲಿ ಕೇಳುವರ ಆಗಿದ ಪಕ್ಷದಲ್ಲಿ ನೀನು ತೊಟ್ಟಿರುವ ಆಭರಣವನ್ನು ಕಿತ್ತು ದಿಕ್ಕು ದಿಕ್ಕಿಗೆ ಬಿಸಾಡಿ ಮಲಿನ ವಸ್ತು ದಿಕ್ಕು ದಿಕ್ಕಿಗೆ ಬಿಸಾಡಿ ಯಾತಕ್ಕೆ ಮಲಗಿರಲಿ ಕಾರಣವೇನು ಹೇಳು ಹೇಳಿ ಪ್ರಯೋಜನವೇನು? ನೀವು ನಡೆಸುವುದು ತಾನೇ ಕಷ್ಟ. ಪ್ರಿಯೆ ಆಗಿದ ಪಕ್ಷದಲ್ಲಿ ನೀನು ತೊಟ್ಟಿರುವ ಆಭರಣವನ್ನು ಕಿತ್ತು ದಿಕ್ಕು ದಿಕ್ಕಿಗೆ ಬೆಸಾಡಿ ಮಲ್ಲಿನ ವಸ್ತ್ರ ಹುಟ್ಟು ಏಕಾಂಗಿ ಹಾಗೆ ಮಲಗಿರಲು ಕಾರಣವೇನು? ಹೇಳುವುದು ಮಾತ್ರ ಸುಲಭ, ನಡೆಸುವುದು ತಾನೇ ಕಷ್ಟ. ಏನಂದೆ ಸೂರ್ಯವಂಶದಲ್ಲಿ ಹುಟ್ಟಿದ ರಾಜರು ಸುಳ್ಳಾಡುವರೇ ಇಲ್ಲ. ಆ ರಾಮನಾನಿಯು ನಿನ್ನ ಕೋರಿಕೆ ನೆರವೇರಿಸಿಕೊಂಡು ತನ್ನಲ್ಲಿ ಹೇಳು. ಏನು ರಾಮನಾಡಿಗೂ ನನ್ನ ಕೋರಿಕೆ ನೆರವೇರಿಸಿಯಾ? ಹಾ ಹಾ, ಎಲ್ಲ ಈ ಸಮಸ್ತ ದೇವತೆಗಳಿರ ನನ್ನ ಪತಿ ಶ್ರೀರಾಮನ ಮೇಲೆ ಆಣೆಯನ್ನಿಟ್ಟು ಈ ನನ್ನ ಕೋರಿಕೆಯನ್ನು ನೆರವೇರಿಸಿದರು. ಇದಕ್ಕೆಲ್ಲ ನೀವೇ ಸಾಕ್ಷಿ ಪ್ರಾಣೇಶ್ವರ. ಹೌದು. ಹಾಗಾದ್ರೆ ಕೇಳಲೇ? ಕೇಳು. ನಡೆಸುವರು ತಾನೇ? ನಡೆದು ಕೊಡೇನು? ಏತಕ್ಕೆ ಕೋಪವು ಈ ತರದಿ ನಿನಗೆ ಕೋಪವು ಈ ತರದಿ ನಿನಗೆ ಪ್ರೀತಿಯಂ ತಿಳಿಬಹುದು ಪ್ರೀತಿಯಂ ತಿಳಿಬಹುದು ಕಾಂತಾರ ಲೋಚನೆ ಏತಕ್ಕೆ ಕೋಪವು ಈ ತರದಿ ನಿನಗೆ ಸ್ವಾಮಿ ವರವನು ಕರುಣಿಸೋ ಧರಣಿ ಪಡೆ ಪ್ರಾಣೇಶ್ವರ ಪ್ರಾಣೇಶ್ವರ ವರವನು ಕರುಣಿಸೋ ಧರಣಿ ಪಡೆ ಜನನು ಸಾಗುವುದಿದು ಜನನು ಸಾಗುವುದಿದು ಸಾರಸಿಯ ವರವನು ಕರುಣಿಸೋ ಧರಣಿ ಪಡೆ ಶೋಕವಿದೇತಕ್ಕೆ ಕೈಕೆಯೇ ನಾನಿರಲು ಶೋಕವಿದೇತಕ್ಕೆ ಕೈಕೆಯೇ ನಾನಿರಲು ಕಾಕುಲವನು ತೋರೆ ಕಾಕುಲವನು ತೋರೆ ಕಾಕುಲವನು ತೋರೆ ಈ ಕಾಜಿತ ವಾದನೆ ಏತಕ್ಕೆ ಕೋಪವು ಈ ತರದಿ ನಿನಗೆ ಏತಕ್ಕೆ ಕೋಪವು ಸ್ವಾಮಿ ಮುದದೊಳು ಭಾರತಕ್ಕೆ ಪಾಠವ ಅರ್ಪಿಸು ಪ್ರಾಣೇಶ್ವರ ಪ್ರಾಣೇಶ್ವರ ಹೌದೌದು ಮುದದೊಳು ಭಾರತಕ್ಕೆ ಪಾಠವ ಅರ್ಪಿಸು ವಿಧಿಪುದು ವನವಾಸ ಸ್ವಾಮಿ ವಿಧಿಪುದು ವನವಾಸ ಸದಾ ಮನ ವಿಧಯ ವರವನು ಕರುಣಿಸೋ ಧರಣಿ ಪಡೆ ವರವನು ಕರುಣಿಸೋ ಹೌದು ರಮಣಿಯ ನಿನ್ನ ಭೀಷ್ಟ ರಾಮಚಂದ್ರನ ಕೋಪಿಸ್ಬೇಡ ರಮಣಿಯ ನಿನ್ನ ಭೀಷ್ಟ ರಾಮಚಂದ್ರನೇ ಪ್ರಮಾಧಿರನವೇ ನಿರ್ತೆ ಪ್ರಿಯ ಪ್ರಮಾಧಿರನವೇ ನಿರ್ತೆ ಪ್ರೇಮ ಮಂದೋರಿಗ ಏತಕ್ಕೆ ಕೋಪವು ಈ ತರದಿ ನಿನಗೆ ಏತಕ್ಕೆ ಕೋಪವು ಪ್ರಾಣೇಶ್ವರ ನಾನು ಹಿಂದೆ ಸೆಂಬಕಾಸುರನೇ ಮೊದಲನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಈ ಕೋಶಲ ದೇಶವು ಪಟ್ಟಾಭಿಷೇಕವನ್ನಾಗಿ ಕಟ್ಟಬೇಕು. ಮತ್ತೊಂದು ವರಕ್ಕೆ ರಾಮಚಂದ್ರನಿಗೆ 14 ವರ್ಷ ವನವಾಸ. ಇದೇ ನನ್ನ 2 ಕೋರಿಕೆ ನೆರವೇರಿಸಿ ಸ್ವಾಮಿ. ಏನು ಏನು ರಾಮನು ವನವಾಸಕ್ಕೆ ದೈವವೇ ಕೆಟ್ಟನಲ್ಲ
ರಾಮನ ಗುಣಗಳು ಲೋಕವೇ ಉಗುಳುತ್ತಿತ್ತಲ್ಲ ಪ್ರಿಯೆ, ನೀನು ಸಹ ರಾಮನನ್ನೇ ಉಗುಳುತ್ತಿದ್ದಲ್ಲ. ಇಂಥವನ ಹೆಸರಲ್ಲಿ ಈಗೆಲ್ಲ ಮಾತನಾಡಿ ಲೋಕ ನಿನಗೆ ಗುರಿಯಾಗಿವೆ. ಒಂದು ವೇಳೆ ನಿನ್ನ ಇಷ್ಟದಂತೆ ಈ ಪುರದಲ್ಲಿಗೆ ಭರ್ತನಿಗೆ ಪಟ್ಟಾಭಿಷೇಕ ಮಾಡ್ತೀನಿ. ರಾಮನನ್ನು ವನವಾಸಕ್ಕೆ ಕಳ್ಕೋಬೇಕೆಂಬ ದುರಾಲೋಚನೆ ಬಿಟ್ಟು ಮತ್ತಿನೇನಾದರೂ ಕೇಳಿಕೊಂಡು ನಾನು ನಡೆಸ್ತೇನೆ. ಭರತನಿಗೆ ಪಟ್ಟಾಭಿಷೇಕವು ರಾಮನಿಗೆ ವನವಾಸವು ಕೇಳಿದ್ದಾಯ್ತು. ನಡೆಸುವುದಾದ್ರೆ ನಡೆಸಿ, ಇಲ್ಲ ಎಂದರೆ ಇಲ್ಲ ಎನ್ನಿ. ಪ್ರಿಯೆ, ನೋಡುವರೇನೆ ನೋಡುವರೇನೆ ರಾಮನೋಳು ನಿನಗೆ ಕರುಣವಿಲ್ಲವೇನೆ, ರಾಮನೋಳು ನಿನಗೆ ಕರುಣವಿಲ್ಲವೇನೆ, ತನೆಯನ್ನೆಲ್ಲ ಗೌರವನಗೂ ಕಳುಕೊಂಡೆ, ತನೆಯನ್ನೆಲ್ಲ ಗೌರವನಗೂ ಕಳುಕೊಂಡೆ, ಹೊರ ಬಗ್ಗೆ ಹೇಳಿದೆಯ ನೋಡುವರೇನೆ ಕರುಣವಿಲ್ಲವೇನೆ, ಪ್ರಿಯೆ ಕರುಣವಿಲ್ಲವೇನೆ, ರಾಮನೋಳು ನಿನಗೆ ಕರುಣವಿಲ್ಲವೇನೆ, ತನೆಯನ್ನೆಲ್ಲ ಬರೆದ್ರೆ ಸುಬಿತ್ತುವೆಯ, ತನೆಯನ್ನೆಲ್ಲ ಬರೆದ್ರೆ ಸುಬಿತ್ತುವೆಯ, ಪರವ ಕೇಳಿದೆ ಪರಮಗಾತಿಥಿ ನೋಡುವರೇನೆ ಮುನಿದಿ ಕೇಳಿ ನೋಡುವರೇನೆ. ಭ್ರಷ್ಟಳೆ ಏತಕ್ಕೀಗೆಲ್ಲ ಮಾತನಾಡಿ ಲೋಕ ನಿಂದಿಗೆ ಗುರಿಯಾಗಿ ಸೂರ್ಯ ಚಂದ್ರರು ಇರುವ ಪರ್ಯಂತವು ಈ ಅಭ್ಯಾಸಿಸು ಎಂದಕ್ಕೂ ತಪ್ಪಲಾರದು. ನೋಡು ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನಿಮ್ಮ ವಂಶದ ಭಗೀರಥ ಪುರೂರವ ಮೊದಲಾದವರಿಗೆ ತಕ್ಕ ಕೀರ್ತಿಯನ್ನೇ ತಂದೊಡ್ಡಿದಿರಿ. ಸಾಕು ಸಾಕು, ನಿಲ್ಲಿಸಿ. ಕಠಿಣ ಹೃದಯಳಿ ಹಂಸತೂಲಿಕಾ ತಲ್ಪದಲ್ಲಿ ದಿವ್ಯ ಪೀತಾಂಬರವನ್ನುಟ್ಟು ಇಂದ್ರಭವನದಂತೆ ನನ್ನ ಅರಮನೆಯಲ್ಲಿ ವಾಸ ಮಾಡಿಕೊಂಡಿದ್ದಂತ ಸುಕುಮಾರನು ಹೇಗೆ ತಾನೇ ವಾಸ ಮಾಡಿ ಪ್ರಿಯೆ ಇದೋ ನಾಡು ನಿನ್ನನ್ನು ದೇಹದಿಂದ ಬೇಡುಕೊಳ್ಳನು ಪ್ರಣಸಲ್ಲ ಬೇಡುಕೊಳ್ಳನು. ಮುಗಿಯುವೆ ರಮಣೆ ಹಾಗೆ ತನವನ್ನು ಬಿಟ್ಟು ರಘುಕುಲ ಇಲೋಕನು ರಮಣಿ ಮನೆ ಪ್ರಿಯೆ ಹೇಗ ಕೇಳುವುದಿಲ್ಲ. ಮುಗಿಯುವೆ ರಮಣೆ ಹಾಗೆ ತನವನ್ನು ಬಿಟ್ಟು ರಘುಕುಲ ಇಲೋಕನು ರಮಣಿ ಮನೆ. ಪೂರ ಬೇಜೆಯೋ ಪ್ರಿಯೆ ಕೈಗ ನನ್ನ ಜ್ಯೇಷ್ಠ ಪುತ್ರನು ಕೈಗ ಬೇಡ, ನನ್ನ ಜ್ಯೇಷ್ಠ ಪುತ್ರನು ಶ್ರೀರಾಮಚಂದ್ರನು ಕೈಗ ಬೇಡ ಬೇಡ. ಆರ್ಯ ನಿನ್ನಾಯ ಪೂರ ಬೇಜೆಯೋ ಪ್ರಿಯೆ ಆರ್ಯ ಪೂರ ಬೇಜಯ ತಿರುವದೆ ಹೃದಯದಿ ಹೃದಯದಿ ಬಿಡು ರಮಣೆ ಮುಗಿಯುವೆ ರಮಣೆ ಹಗೆ ತನವನು ರಘುಕುಲ ರಮಣಿ ಮಂಡೆ ರಾಮ ಸದೈ ಸದೈ ಜಗದಿ ಕೊರದೆ ಲಯಮಾನಿ ಕೈಗ ರಾಮ ಸದೈ ಸದೈ ಧರಣಿ ವರದೆ ಹೇಳ ಸ್ವಾಮಿ ತಡೆಯದೆ ರಾಮನ ಅಡವಿಗೆ ಕಳುಹಿಸೋ ಬೇಡ ನನ್ನ ಮಾತನ್ನು ತಡೆಯದೆ ರಾಮನ ಅಡವಿಗೆ ಕಳುಹಿಸೋ ಅಡವಿ ಭಾರಮ ಬಲತೆಗೆ ಬಾಗಿ ಸ್ವಾಮಿ ಬೇಡ ನನ್ನ ದೇಶಪುತ್ರನು ಭಾರಮ ಬಲತೆಗೆ ಬಾಗಿ ಸೊಗೈ ಸದೈ ಧರಣಿ ಕೊರದೆ ಬೇಡ ರಾಮ ನಿನ್ನಯ ಮಾತನು ಕೇಳಿಲ್ಲ. ಹಾ ರಾಮ ಮುಂದೆ ಹೇಳುದು ಈ ವಿನಯ ಆಗಿರಲಿ. ಹಾಡಿದ ಮಾತುಗೆ ತಪ್ಪಿದ್ರೆ ನಿನಗೆ ಅಪಕೀರ್ತಿಯು ನನಗೂ ಮರಣವೇ ತಪ್ಪುವುದಿಲ್ಲ. ನೋಡು ಇದೋ ನೋಡುದು ದಿನದಿಂದ ಬೇಡಿಕೊಳ್ಳುವನು. ಪ್ರಸನ್ನಳಾಗು ಪ್ರಿಯೆ, ಪ್ರಸನ್ನಳಾಗು. ಸಾಕು ಸಾಕು, ನಿಲ್ಲಿಸಿ.
ಮಡದೆಯ ಮಾತನ್ನು ನೆರವೇರಿಸದ ನೀವು ಒಬ್ಬ ರಾಜರೇ? ಎಲ್ಲವೋ ರಾಮನೊಳು ಬೇಡಿ ನಲ್ಲನ್ನೇ ದೂರ ಸಾರಿ. ಈಗ ನನ್ನ ಮಾತನ್ನು ಕೇಳು ಕೈಕ, ನನ್ನ ಹೆಸರನ್ನು ಕೈಕ, ಬೇಡ ಬೇಡ. ದೂರ ಸಾರಿ. ಎಲ್ಲವೋ ರಾಮನೊಳು ಬೇಡಿ ನಲ್ಲನ್ನೇ ಕೈಯದಿಂದ ನೋಡಿ ರಾಮನು ನಿನಗೆ ನಪರಾಧ ಕೈದನು. ಪ್ರಿಯೇ ಬೇಡ. ಏನು ಮಾಡಿಲ್ಲ ಪಾಪ, ಏನು ಮಾಡಿಲ್ಲ. ಹಾ ರಾಮ, ರಾಮನು ನಿನಗೆ ನಪರಾಧ ಕೈದನು. ರಾಮನು ನಿನಗೆ ನಪರಾಧ ಕೈದನು. ಎಲ್ಲವೋ ರಾಮನೊಳು ಬೇಡಿ ನಲ್ಲನ್ನೇ ದಯ ಫುಲ್ಲನ್ನ ಅಂಗನಯು ನೀನಾಗಿ. ಪ್ರಿಯೇ ಹೇಗ ನಾನು ಕೇಳಿದೆ ಸ್ವಾಮಿ. ಫುಲ್ಲನ್ನ ಅಂಗನಯು ನೀನಾಗಿ. ಹಾಲ ಹಲಯೋ ಕೊಡಲಿಲ್ಲ, ಹಾಲ ಹಲಯೋ ಕೊಡಲಿಲ್ಲ. ರಾಮ ಛೀ ಕುಲ್ಲನ್ನಾಂಗನೈನಾಗಿ ಆಲ ಹಲಯೋ ಕೊಡಲಿಲ್ಲ. ಈಗ ಹಾಲ ಹಲಯೋ ಕೊಡಲಿಲ್ಲ. ಎಲ್ಲವೋ ರಾಮನೊಳು ಬೇಡಿ ನಲ್ಲನ್ನೇ ದಯ. ಹಿಂದೇನು ಗತಿ? ಕೊಟ್ಟ ಭಾಷೆಗೆ ನಾನು ಹೇಗೆ ತಿಪ್ಪಲಿ? ಹಾ ದೈವವೇ ಗತಿ. ಈ ವಿನಯವೂ ಆಗಿರಲಿ. ಯಾರಲ್ಲಿ? ಏನಪ್ಪಣೆ? ರಾಮನನ್ನು ಕರೆದುಕೊಂಡು ಬನ್ನಿ. ಅಮ್ಮ ಜನನಿ ನಮಸ್ಕರಿಸುವೆನು. ಜನಕ ನಮಸ್ಕರಿಸುವೆನು. ಹಾ ರಾಮ, ಮುಂದೇನು ಗತಿ? ಪೇಳು ಜನನಿಯೇ ದಿಷ್ಟೋ ದೋಕವೇ ತಾಕೆ ಪೇಳು ಜನನಿಯೇ ಆ ನಿಮ್ಮ ಮಾನದ ವಿಷ್ಟವೊಲಿಸೋವೆನೋ ಈಗ ಪೇಳೋದನಿಯೇ ದಿಷ್ಟೋ ದೋಕವೇ ತಾಕೆ ಪೇಳೋದನಿಯೇ ಆ ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಅಮ್ಮ ಜನನಿ, ಇಂದು ಎನ್ನನು ಕರೆಸಿದ ಪರಿ ಕಾರಣವೇನಿದು ಜನನಿ, ಕಾರಣವೇನಿದು ಮಾರ್ಗಜನೊಳ್ಳೋ ಈಗ ಪೇಳೋ ಜನನಿಯೇ ಇಷ್ಟೋ ದೋಕವೇ ತಾಕೆ ಪೇಳೋ ಜನನಿಯೇ ಆ ಜನಕಾನಿ ಪರಿ ಚಿಂತೆಯಾಗಯ್ಯ ಹಾಲು ಜನಕಾನಿ ಪರಿ ಅಮ್ಮ ಜನನಿ, ಜನಕಾನಿ ಪರಿ
ಚಿಂತೆಯಾಗಯ್ಯಾಲು ಕಾರಣವೇನಿದೋ ಜನನೇ ಕಾರಣವೇನಿದೋ ಮಾರ್ಗದೆನ್ನೊಳ್ಳೋ ಈಗ ಪೇಳೋ ಜನನಿಯೇ ಇಷ್ಟೋ ದುಃಖವೇ ತಾಕೆ ಪೇಳೋ ಜನನಿಯೇ ಅಮ್ಮ ಜನನಿ ಮನುಕುಲ ದರ್ಶನದ ತಂದೆಯವರು ಈ ರೀತಿ ದುಃಖಿಸಲು ಕಾರಣವೇನು ತಾಯಿ? ರಾಮಚಂದ್ರ, ಹಿಂದೆ ಸೆಂಬಕಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ 2 ವರಗಳಲ್ಲಿ 1ನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕಂತಲೂ, ಮತ್ತೊಂದು ವರಕ್ಕೆ ನಿನ್ನನ್ನು ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಕಳಿಸಬೇಕೆಂದು ಅದನ್ನು ನೆರವೇರಿಸದೆ ಈ ರೀತಿ ಮರುಗುತ್ತ. ರಾಮ ಅಮ್ಮ ಜನಕ ಕುಮಾರ, ಇಷ್ಟೋ ಮಾತ್ರಕ್ಕೆ ನೀವು ಮನವ ಕುಂದಿಪಾರೆ ಇಷ್ಟೋ ಮಾತ್ರಕ್ಕೆ ಜನಕ ಜನಕ ಇಷ್ಟೋ ಮಾತ್ರಕ್ಕೆ ನೀವು ಮನವ ಕುಂದಿಪಾರೆ ತಾಳು ಧೈರ್ಯವಾ ಜನಕ ತಾಳು ಧೈರ್ಯವಾನಿಗ ನೀರಜನೊಳ್ಳೋ ಈಗ ಪೇಳೋ ಜನನಿಯೇ ಇಷ್ಟು ದುಃಖವೇ ತಾಕೆ ಪೇಳೋ ಜನನಿಯೇ ಅಮ್ಮ ಜನನಿ, ಇಷ್ಟು ಮಾತ್ರಕ್ಕೆ ಮನುಕುಲ ದರ್ಶನದ ತಂದೆಯವರು ದುಃಖಿಸಬೇಕೇ? ನಾನು ನಿಮ್ಮ ಆಜ್ಞೆಯಂತೆ 14 ವರ್ಷ ವನವಾಸಕ್ಕೆ ಹೋಗಲು ಸಿದ್ಧನಾಗಿರುವೆನು. ಇನ್ನು ತಡವೇತಕ್ಕೆ? ತಡ ಮಾಡದೆ ವನವಾಸಕ್ಕೆ ಸಿದ್ಧನಾಗು. ಜನಕ ಮನವನ್ನು ಸಂತೈಸಿಕೊಳ್ಳಿ, ನಾನು ಇನ್ನು ಉಳಿದ ಮಾತೆಯವರಿಗೆ ತಿಳಿಸಿ ಬರುವೆನು. ರಾಮ ಮುಂದೆ ಏನು ಗತಿ?